ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಎಲ್ಲರೂ ವಿಡಿಯೋಸ್ ಅನ್ನ ನೋಡ್ತಾ ಇದ್ರಿ ಅಂತ ಭಾವಿಸ್ತೀನಿ. ಸೊ ಆಲ್ಮೋಸ್ಟ್ ಆಗಿ ಇವಾಗ ಏನಪ್ಪಾ ಅಂತಂದ್ರೆ ಮ್ಯಾಥಮೆಟಿಕ್ಸ್ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ್ದೀವಿ. ಎಲ್ರಿಗೂ ಒಂದು ಯಾವ ರೀತಿಯಾಗಿ ಈಸಿ ಮೆಥಡ್ ಅಲ್ಲಿ ಮ್ಯಾಥ್ಸ್ ಅನ್ನ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾವಲ್ಲಿ ತಿಳಿಸ್ಕೊಡ್ತಾ ಇದೀವಿ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೇನ್ಲಿ ಫೋಕಸ್ ಮಾಡ್ತಾ ಇರೋದು ಎಂಟೈರ್ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಬರ್ತಕ್ಕಂತಹ ಒಂದು ಸೈನ್ಸ್ ಅನ್ನ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಯಾವ್ದನ್ನ ಓದ್ಬೇಕು, ಯಾವ ಕಾನ್ಸೆಪ್ಟ್ ಬರ್ತದೆ, ಯಾವ ಚಾಪ್ಟರ್ ನ ಓದ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಸೊ ಮುಂದೆ ಈ ವಿಡಿಯೋ ಆದ ನಂತರ ಏನ್ ಮಾಡಪ್ಪ ಅಂತಂದ್ರೆ ನೆಕ್ಸ್ಟ್ ಬರ್ತಕ್ಕಂತ ಒಂದು ಏನು ವಿಡಿಯೋಸ್ ಇರ್ತಾವಲ್ಲ, ಇವತ್ತು ಹೇಳ್ತಕ್ಕಂತ ಒಂದು ಚಾಪ್ಟರ್ ನ ಪ್ರತಿಯೊಂದು ಚಾಪ್ಟರ್ ನ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಒಂದು ವಿಡಿಯೋದಲ್ಲಿ ಆಗ್ಲಿಲ್ಲಪ್ಪ ಅಂದ್ರೆ ಒಂದು 2 ಅಥವಾ 3, ಹೌದಾ, ಎಷ್ಟು ವಿಡಿಯೋಸ್ ಆಗ್ತಾವಲ್ಲ ಅಷ್ಟು ವಿಡಿಯೋಸ್ ಮಾಡ್ತಾ ಸೊ ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಅದೇ ರೀತಿ ನಮ್ಗೆ ಮಾಡ್ತಕ್ಕಂತ ಒಂದು ಏನು ವಿಡಿಯೋಸ್ ಇದೆ ಅಲ್ಲ, ಸೊ ವಿಡಿಯೋಸ್ ಅನ್ನ ಶೇರ್ ಮಾಡ್ರಿ. ಓಕೆ, ಈ ಒಂದು ವಿಡಿಯೋಸ್ ಸೈನ್ಸ್ ವಿಡಿಯೋಸ್ ಆಗಿರ್ಲಿ ಅಥವಾ ಮ್ಯಾಥಮೆಟಿಕ್ಸ್ ವಿಡಿಯೋಸ್ ಆಗಿರ್ಲಿ, ಏನಪ್ಪಾ ಅಂತಂದ್ರೆ KPSC ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಓಕೆ, ಸೊ ಆಮೇಲೆ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, RRB ಆರ್ಮಿ ಆಗಿರ್ಬೋದು, ಯಾವುದೇ ಎಕ್ಸಾಮ್ಸ್ ಆಗಿರ್ಲಿ, ಎಲ್ಲಕ್ಕೂ ಬರ್ತಕ್ಕಂತಹ ಒಂದು ಸೈನ್ಸ್ ಅನ್ನ ಇಲ್ಲಿ ನಾನು ಕವರ್ ಮಾಡ್ತಕ್ಕಂತ ಒಂದು ಕೆಲಸನ ಮಾಡ್ತಾ ಇದ್ದೀನಿ. ಓಕೆ, ಸೊ ಲೈಕ್ ಆದ್ರೆ ಅಂದ್ರೆ ಇಷ್ಟ ಆದ್ರೆ ನಿಮ್ಗೆ ಎಲ್ಲಾ ಒಂದು ಸರ್ಕಲ್ ಅಲ್ಲಿ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೂ ಆಗಲ್ಲ, ನಮಗೆ ಒಂದು ಸಪೋರ್ಟ್ ಸಿಕ್ಕಂಗ್ ಆಗುತ್ತೆ. ಸಪೋರ್ಟ್ ಅನ್ನ ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ, ಮೊದಲನೇದಾಗಿ ಫಿಸಿಕ್ಸ್ ಅಂತ ಬರ್ತದ. ಫಿಸಿಕ್ಸ್ ಅಂತಂದ್ರೆ ಭೌತಶಾಸ್ತ್ರ ಅಂತ ಹೇಳ್ತೀವಿ. ಏನಪ್ಪಾ ಅಂದ್ರೆ ಭೌತಶಾಸ್ತ್ರ ಅಂತ ಹೇಳ್ತೀವಿ. ಒಂದ್ ನಿಮಿಷ ಪೆನ್ ಚೇಂಜ್ ಮಾಡ್ಕೊಂತೀನಿ. ಓಕೆ, ನೋಡಿ, ಫಿಸಿಕ್ಸ್ ಅಂದ್ರೆ ನಾವೇನಂತ ಹೇಳ್ತೀವಿ ಅಂದ್ರೆ ಭೌತ ಶಾಸ್ತ್ರ ಅಂತ ಹೇಳ್ತೀವಿ. ಭೌತಶಾಸ್ತ್ರ ಅಂತ ಹೇಳ್ತೀವಿ. ಭೌತಶಾಸ್ತ್ರ ಅಂತ ಹೇಳ್ತೀವಿ. ಈ ಭೌತಶಾಸ್ತ್ರದಲ್ಲಿ ನಾವು ಕಲಿಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ಇಷ್ಟು ಕಂಡು ಬರ್ತಾವ, ಇಷ್ಟು ಕಂಡು ಬರ್ತಾವ. ಓಕೆನಾ? ಸೊ ಹಾಗಾದ್ರೆ ಈ ಭೌತಶಾಸ್ತ್ರದಲ್ಲಿ ಏನೇನು ಓದ್ಬೇಕು, ಇದ್ರಲ್ಲಿ ಯಾವ್ದನ್ನ ಓದ್ಬೇಕು? ಮೊದಲನೇದಾಗಿ ಇಲ್ಲಿ ನೋಡಪ್ಪ ಅಂದ್ರೆ ಏನಪ್ಪಾ ಅಂದ್ರೆ ಮ್ಯಾಗ್ನೆಟಿಸಮ್ ಅಂತ ಇದೆ, ಹೀಟ್ ಅಂಡ್ ಟೆಂಪರೇಚರ್ ಅಂತ ಇದೆ, ಲೈಟ್ ಅಂತ ಇದೆ. ಆಮೇಲೆ ಸಾರಿ, ಲೈಟ್ ಇಲ್ಲಿದೆ, ನಾಲ್ಕನೇದು ಇಲ್ಲೇ, ಅದ್ರ ಮುಂದ್ಗಡೆನೆ ನಾಲ್ಕನೇ ಬಂದಿದೆ. ಏನಪ್ಪಾ ಅಂದ್ರೆ ಸೌಂಡ್ ಅಂತ ಇದೆ. ಆಮೇಲೆ ಐದನೇದು ಯೂನಿವರ್ಸ್ ಅಂತ ಇದೆ. ಆಮೇಲೆ ಆರನೇದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಇದೆ. ಓಕೆನಾ? ಸೊ ಹಾಗಾದ್ರೆ ಇವಾಗ ಮ್ಯಾಗ್ನೆಟಿಸಮ್ ಅಂತ ನೋಡ್ತಾ ಹೋಗೋಣ. ಏನಪ್ಪಾ ಮ್ಯಾಗ್ನೆಟಿಸಮ್? ಏನಪ್ಪಾ ಅಂದ್ರೆ ಮ್ಯಾಗ್ನೆಟಿಸಮ್, ಈ ಮ್ಯಾಗ್ನೆಟಿಸಮ್ ಅಲ್ಲಿ ನಾವ್ ಏನ್ ಓದ್ಬೇಕು? ಮ್ಯಾಗ್ನೆಟಿಸಮ್ ಅಲ್ಲಿ ಏನ್ ಓದ್ಬೇಕು ನೋಡ್ರಿ. ಆ ಮ್ಯಾಗ್ನೆಟಿಸಮ್ ಅಂದ್ರೆ ಮ್ಯಾಗ್ನೆಟಿಕ್ ಮೆಟೀರಿಯಲ್, ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಂತ ನೋಡ್ತೀವಿ. ಆಮೇಲೆ ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ನೋಡ್ತೀವಿ. ಆಮೇಲೆ ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂತ ನೋಡ್ತೀವಿ. ಫೀಲ್ಡ್ ಲೈನ್ಸ್ ಅಂತ ನೋಡ್ತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ನೋಡ್ತೀವಿ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆದ್ಮೇಲೆ ಆ ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಅಂಶ, ಸಾರಿ, ಓಕೆ, ಎಸ್, ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಅದನ್ನ ನೋಡ್ತೀವಿ. ಆಮೇಲೆ ಪೋಲ್ಸ್ ಆಫ್ ದಿ ಮ್ಯಾಗ್ನೆಟ್, ಪೋಲ್ಸ್ ಆಫ್ ದಿ ಮ್ಯಾಗ್ನೆಟ್ ಅಂತ ನೋಡ್ತೀವಿ. ಪೋಲ್ಸ್ ಆಫ್ ದಿ ಮ್ಯಾಗ್ನೆಟ್, ಪೋಲ್ಸ್ ಆಫ್ ದಿ ಮ್ಯಾಗ್ನೆಟ್ ಅಂದ್ರೆ ಆ ಒಂದು ಧ್ರುವ ಅಂತ ಹೇಳ್ತೀವಲ್ಲ, ಧ್ರುವಗಳು ಅಂತ ಹೇಳ್ತೀವಿ. ಆ ಒಂದು ಧ್ರುವಗಳನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ಅಯಸ್ಕಾಂತದ ಒಂದು ಧ್ರುವಗಳು ಅಂತ ನೋಡ್ತಾ ಹೋಗ್ತೀವಿ. ಓಕೆ, ಈ ಮ್ಯಾಗ್ನೆಟಿಸಮ್ ಅಂತಂದ್ರೆ ಅದನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಕಾಂತತ್ವ ಅಂತ ಹೇಳ್ತೀವಿ. ಏನಂತ ಅಂದ್ರೆ ಕಾಂತತ್ವ ಅಂತ ಹೇಳ್ತೀವಿ. ನೋಡ್ರಿ, ನಾನು ಜಸ್ಟ್ ಮ್ಯಾಗ್ನೆಟಿಸಮ್ ಅಂತ ಮಾತ್ರ ಚಾಪ್ಟರ್ ನೇಮ್ ಅನ್ನ ಕೊಟ್ಟಿದ್ದೀನಿ. ಅದರಲ್ಲಿ ಜಸ್ಟ್ ಎಲ್ಲಾನು ಬರ್ತದೆ, ಹೌದಲ್ಲ? ಇದ್ರ ಜೊತೆಗೆ ಈ ಮ್ಯಾಗ್ನೆಟಿಸಮ್ ಅಲ್ಲಿ ನಾವ್ ಏನಂತ ಕಲಿತಾ ಹೋಗ್ತೀವಪ್ಪ ಅಂತಂದ್ರೆ ಭೂಮಿಯ ಒಂದು ಏನಪ್ಪಾ ಅಂದ್ರೆ ಅಟ್ರಾಕ್ಷನ್ ಫೋರ್ಸ್ ಅಂತ ಹೇಳ್ತೀವಿ. ಭೂಮಿಯ ಗುರುತ್ವ ಬಲ ಅಂತ ಹೇಳ್ತೀವಿ. ಏನಪ್ಪಾ ಅಂದ್ರೆ ಭೂಮಿಯ ಭೂಮಿಯ ಒಂದು ಗುರುತ್ವ, ಏನಪ್ಪಾ ಅಂದ್ರೆ ಗುರುತ್ವ ಬಲ, ಗುರುತ್ವ ಬಲ, ಬಲ ಅಲ್ಲ ಬಲ, ಈ ಒತ್ತಕ್ಷರ ಬರಲ್ಲ, ಬಲ, ಗುರುತ್ವ ಬಲ ಅಂತ ಹೇಳ್ತಾ ಹೋಗ್ತೀವಿ. ಈ ಗುರುತ್ವ ಬಲವನ್ನು ಕೂಡ ನಾವು ಏನಪ್ಪಾ ಅಂದ್ರೆ ಇದರಲ್ಲಿ ನಾವು ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಚಾಪ್ಟರ್ ನೋಡೋದಾದ್ರೆ ಒಂದ್ ನಿಮಿಷ ಕ್ಲಿಯರ್ ಮಾಡ್ತೀನಿ.
ಓಕೆ ನೋಡ್ರಿ, ಇವಾಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹೀಟ್ ಅಂಡ್ ಟೆಂಪರೇಚರ್ ಅಂತ ಇದೆ. ಹೀಟ್ ಅಂಡ್ ಟೆಂಪರೇಚರ್ ನೋಡ್ತಾ ಹೋದಾಗ ನೋಡ್ರಿ ಏನಪ್ಪಾ ಅಂದ್ರೆ ಹೀಟ್ ಹೀಟ್ ಅಂಡ್ ನಾವು ಟೆಂಪರೇಚರ್ ಅನ್ನು ಶಾರ್ಟ್ ಫಾರ್ಮ್ ಅಲ್ಲಿ ಈ ರೀತಿ ಬರಿತೀವಿ. ಹೀಟ್ ಅಂಡ್ ಟೆಂಪರೇಚರ್ ಅಂದ್ರೆ ಉಷ್ಣತೆ ಉಷ್ಣತೆ ಮತ್ತು ತಾಪಮಾನ ತಾಪಮಾನ ಇಲ್ಲಿ ಎಲ್ಲರಿಗೂ ಏನಪ್ಪಾ ಅಂದ್ರೆ ಉಷ್ಣತೆ ಹೆಚ್ಚಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಹೌದಲ್ಲ? ಅದರಲ್ಲಿ ಇಲ್ಲಿ ನೋಡ್ರಿ, ಹೀಟ್ ಅಂದ್ರೆ ಬೇರೆ, ಟೆಂಪರೇಚರ್ ಅಂದ್ರೆ ಬೇರೆ. ಹೀಟ್ ಅಂದ್ರೆ ಉಷ್ಣತೆ, ಟೆಂಪರೇಚರ್ ಅಂದ್ರೆ ತಾಪಮಾನ. ಹೌದಲ್ಲ? ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಲ್ಲ. 0 ಡಿಗ್ರಿ ಸೆಲ್ಸಿಯಸ್, 10 ಡಿಗ್ರಿ ಸೆಲ್ಸಿಯಸ್, 30 ಡಿಗ್ರಿ ಸೆಲ್ಸಿಯಸ್, ಏನು ನಾವು ಒಂದು ಟೆಂಪರೇಚರ್ ಅನ್ನ ಅಳಿತಾ ಹೋಗ್ತೀವಿ, ತಾಪನ ಅಳಿತಾ ಇರ್ತೀವಿ. ಎದರ ತಾಪ? ಬಿಸಿ. ಹೌದಲ್ಲ? ಬಿಸಿಯನ್ನು ಅಳಿತೀವಿ. ಹೌದಾ? ಸೊ ಹಾಗಾದ್ರೆ ಇವುಗಳನ್ನ ಸೆಲ್ಸಿಯಸ್ ನಿಂದ ಫ್ಯಾರನೀಟ್ ಗೆ ಮಾಡಬೇಕಲ್ಲ. ಈ ನೋಡ್ರಿ, 32 ಡಿಗ್ರಿ ಫ್ಯಾರನೀಟ್ ಅಂತಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಅದೇ ರೀತಿ 0 ಡಿಗ್ರಿ ಸೆಲ್ಸಿಯಸ್ ಅಂತಂದ್ರೆ 273 273 ಕೆಲ್ವಿನ್ ಅಂತ ಹೇಳ್ತೀವಿ. ಹೌದಲ್ಲ? ಈ ಕೆಲ್ವಿನ್ ಬೇರೆ, ಡಿಗ್ರಿ ಸೆಲ್ಸಿಯಸ್ ಬೇರೆ, ಆಮೇಲೆ ಫ್ಯಾರನೀಟ್ ಕೂಡ ಬೇರೆ ಆಗ್ತಾ ಹೋಗ್ತದೆ. ಹೌದಲ್ಲ? ಸೊ ಹಾಗಾದ್ರೆ ಇದ್ರ ಬಗ್ಗೆ ನಾವು ಕಲಿತಾ ಹೋಗ್ತೀವಿ. ಆಮೇಲೆ ಏನಪ್ಪಾ ಅಂದ್ರೆ ಈ ಉಷ್ಣತೆ ಮತ್ತು ತಾಪಮಾನ ಚಕ್ರದಲ್ಲಿ ಏನಪ್ಪಾ ಅಂದ್ರೆ ನಾವು ಬಾಯ್ಲಿಂಗ್ ಪಾಯಿಂಟ್ ಗಳನ್ನ ನೋಡ್ತೀವಿ. ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಅಂದ್ರೆ ಕುದಿಯುವ ಬಿಂದು ಅಂತ ಹೇಳ್ತೀವಿ. ಬಾಯ್ಲಿಂಗ್ ಪಾಯಿಂಟ್ ಏನಂತ ಹೇಳ್ತೀವಿ? ಕುದಿಯುವ ಕುದಿಯುವ ಬಿಂದು ಅಂತ ಹೇಳ್ತೀವಿ. ಕುದಿಯುವ ಬಿಂದು, ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ ನೋಡಿ, ನಾನು ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ಕನ್ನಡದಲ್ಲಿ ಕೂಡ ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ಅಲ್ಲಿ ಕೂಡ ಬರಿತಾ ಇದ್ದೀನಿ. ಓಕೆ, ನಿಮಗೆ ಒಂದ್ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ನಾವು ಬರೆಯುವಂತ ಎಕ್ಸಾಮ್ ಪ್ಯಾಟರ್ನ್ ಏನಪ್ಪಾ ಅಂದ್ರೆ ಕನ್ನಡ ಮೀಡಿಯಂ ಆಗಿರ್ತದ. ಯಾಕಪ್ಪ ನಾವು ಕನ್ನಡನೇ ಫೋಕಸ್ ಮಾಡ್ತಾ ಇದೀವಿ. ಓಕೆ, ಆದ್ರೆ ಕ್ವಶನ್ ಪೇಪರ್ ಅಲ್ಲಿ ಏನ್ ಕೊಟ್ಟಿರ್ತಾನಪ್ಪ ಅಂತಂದ್ರೆ ಕ್ವಶನ್ ಏನಾದ್ರೂ ತಪ್ಪಾಗಿದ್ರೆ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂತ ಒಂದು ಟ್ರಾನ್ಸ್ಲೇಷನ್ ಅನ್ನ ಫಾಲೋ ಮಾಡ್ರಿ ಅಂತ ಹೇಳ್ತಾನ. ಆಮೇಲೆ ಕನ್ನಡದಲ್ಲಿ ತಪ್ಪಾಗಿದ್ರೆ ನಾವು ಜವಾಬ್ದಾರರಲ್ಲ. ಆ ಕ್ವಶನ್ ಅನ್ನ ನೀವು ಇಂಗ್ಲಿಷ್ ನಲ್ಲಿ ನೋಡಿನೇ ಬರೀಬೇಕು. ಇಂಗ್ಲಿಷ್ ನಲ್ಲಿ ಇದ್ದಿದ್ದೇ ಫೈನಲ್ ಅಂತ ಹೇಳ್ತಾನ. ನೆನಪಿಟ್ಕೊಡ್ರಿ. ಅದಕ್ಕಾಗಿ ಆ ಒಂದು ರೀಸನ್ಗೋಸ್ಕರ ನಾನಿಲ್ಲಿ ಇರುವಂತ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ನಾನು ಇಂಗ್ಲಿಷ್ ನಲ್ಲಿ ಹೇಳ್ತೀನಿ, ಬರಿತೀನಿ. ಅದರ ಜೊತೆಗೆ ಕನ್ನಡದಲ್ಲಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ನಾನು ಫಾರ್ ಎಕ್ಸಾಂಪಲ್ ಇವಾಗ ಏನ್ ಬರುತ್ತಲ್ಲ ಬಾಯ್ಲಿಂಗ್ ಪಾಯಿಂಟ್ ಅಂತ ಏನ್ ಬರ್ದೆ, ಆ ಬಾಯ್ಲಿಂಗ್ ಪಾಯಿಂಟ್ ನಾನು ಕುದಿಯುವ ಬಿಂದು ಅಂತ ನಮ್ಗೆ ಬರೋದಂತ ತಿಳ್ಕೊಳ್ರಿ. ನಿಮಗೆ ಕುದಿಯೋ ಬಿಂದುಗೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಅಂತ ಕ್ಲಿಯರ್ ಆಗಿ ಅರ್ಥ ಆಗಿಬಿಡ್ತದೆ. ಹೌದಲ್ಲ? ನೋಡ್ರಿ, ಯಾವ್ದಕ್ಕೂ ಹೆದರ್ಬೇಕಾಗಿಲ್ಲ. ಇಂಗ್ಲಿಷ್ ಏನು ಬಹಳ ದೊಡ್ಡ ಮಹಾ ಅಂತಲ್ಲ. ಹೌದಾ? ನಾವು ಕೂಡ ಕನ್ನಡ ಮೀಡಿಯಂ ನಲ್ಲಿ ಓದಿ ಬಂದವರು ಇವತ್ತು ಇಂಗ್ಲಿಷ್ ನಲ್ಲಿ ಪಾಠ ಮಾಡ್ತೀವಿ. ಓಕೆ, ಸೊ ನೀವು ಕೂಡ ಮಾಡುವಂತ ಒಂದು ಧೈರ್ಯನ ಬಳಸ್ಕೋಬೇಕು. ಓಕೆ, ಸೊ ಇನ್ನ ಇಷ್ಟು ಬರ್ತದೆ ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಏನೋ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಕರಗುವ ಬಿಂದು ಅಂತ ಹೇಳ್ತೀವಿ. ಕರಗುವ ಬಿಂದು. ಬಿಂದು ಅಂದ್ರೆ ಏನ್ರಿ? ಪಾಯಿಂಟ್ ಅಂತ ಅರ್ಥ. ಮೆಲ್ಟ್ ಅಂದ್ರೆ ಏನು? ಕರಗೋದು ಅಂತ. ಹೌದಾ? ಇದನ್ನ ಹೇಳ್ತೀವಿ. ಆಮೇಲೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದ್ರೆ, ತಾಪಮಾನ ಜಾಸ್ತಿ ಆದಾಗ ನಮಗ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ಕೈನೆಟಿಕ್ ಎನರ್ಜಿ ಕೈನೆಟಿಕ್ ಎನರ್ಜಿ ಆಮೇಲೆ ಇದ್ರ ಜೊತೆಗೆ ಮತ್ತೊಂದೇನ್ ಬರ್ತಪ್ಪ ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ. ಪೊಟೆನ್ಶಿಯಲ್ ಎನರ್ಜಿ ಅಂತ ಬರ್ತದ. ಎನರ್ಜಿ, ಪೊಟೆನ್ಶಿಯಲ್ ಎನರ್ಜಿ ಮತ್ತೆ ಕೈನೆಟಿಕ್ ಎನರ್ಜಿ ಅಂತ ಬರ್ತಾ. ಓಕೆ, ನೆಕ್ಸ್ಟ್ ನೋಡ್ರಿ ಯಾವ್ದಿದೆಪ್ಪ ಅಂದ್ರೆ ಥರ್ಡ್ ಒನ್ ಲೈಟ್ ಅಂತ ಇದೆ. ಯಾವ್ದು? ಲೈಟ್ ಅಂತ ಇದೆ. ಲೈಟ್ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಏನಪ್ಪಾ ಅಂದ್ರೆ ಲೈಟ್, ಪ್ರತಿಯೊಂದು ನಾವು ವಸ್ತುವನ್ನ ನೋಡ್ಬೇಕಂತಂದ್ರೆ ನಮಗೆ ಏನ್ ಬೇಕ್ರಿ? ಬೆಳಕು ಬೇಕು. ಲೈಟ್ಗೆ ನಾವೇನಂತ ಕರಿತೀವಿ? ಬೆಳಕು ಅಂತ ಕರಿತಾ ಹೋಗ್ತೀವಿ. ಬೆಳಕು ಬೇಕೇ ಬೇಕು, ಪ್ರತಿಯೊಬ್ಬರಿಗೂ ಬೇಕು ಬೆಳಕು. ಬೆಳಕಿಲ್ದೆ ಆಗದೇ ಇಲ್ಲ. ಓಕೆ, ಬೆಳಕು ಬೇಕೇ ಬೇಕು. ನೀವ್ ಏನಾರ ನೋಡ್ತೀರಪ್ಪ ಅಂತಂದ್ರೆ ನಮಗೆ ಬೆಳಕು ಬೇಕೇ ಬೇಕು. ಅದರಲ್ಲಿ ಈಗ ನಮ್ಮ ಬೆಳಕಂತಾನೆ ಈಗ ತಗೊಂಡಿದೀವಲ್ಲ, ಈ ಬೆಳಕು ಎದಕ್ ತಗೊಂಡಿವಿ? ಬೆಳಕು ಬಿಳಿ ಬಣ್ಣದ್ದು, ಬಿಳಿಯ ಬಣ್ಣ ದೊಡ್ಡನ ಆಗಬೇಕು, ಬಿಳಿ ಬಣ್ಣ. ಈ ಬಿಳಿ ಬಣ್ಣಗಳಲ್ಲಿ ಮತ್ತೆ 7 ಕಲರ್ ಬರ್ತಾವ. 1 2 3 4 5 6 7. ಹಾಗಾದ್ರೆ ವಿಬ್ ಯಾರ್ ಅಂತ ಹೇಳ್ತೀವಿ. ಅಂದ್ರೆ ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ಇಂಡಿಗೋ, ವಾಲೆಟ್. ಇವು ಏನಪ್ಪಾ ಅಂತಂದ್ರೆ ರೇನ್ಬೋ ಕಲರ್.
ರೇನ್ಬೋ ಕಲರ್ಸ್ ಅಂತ ಹೇಳ್ತೀವಿ, ರೇನ್ಬೋ ಕಲರ್ಸ್. ಹೌದಲ್ಲ, ಈ ರೇನ್ಬೋದಲ್ಲಿ ಕಂಡು ಬರ್ತಕ್ಕಂಥ ಕಲರ್ಸ್ ಎಲ್ಲಿ ಕಂಡು ಬರ್ತಾವ? ಈ ವೈಟ್ ಲೈಟ್ ಕಂಡು ಬರ್ತಾವ. ಇನ್ನು ಟೆಂತ್ ಒಂದು ಚಾಪ್ಟರ್ ಏನಪ್ಪಾ ಅಂತಂದ್ರೆ, ಟೆಂತ್ ಒಂದು ಚಾಪ್ಟರ್ ಇದೆ ಏನಪ್ಪಾ ಅಂದ್ರೆ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಅಂತ ಇದೆ. ಏನಪ್ಪಾ ಅಂದ್ರೆ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಅನ್ನುವಂಥದ್ದು ಚಾಪ್ಟರ್ ಇದೆ. ಇದ್ರಲ್ಲಿ ನಾವೇನಂತ ಕರಿತೀವಿ? ರಿಫ್ರಾಕ್ಷನ್ ಅಂದ್ರೆ ಏನು? ಬಾಗುವಿಕೆ. ಏನು? ಬಾಗುವಿಕೆ, ಬೆಳಕಿನ ಬಾಗುವಿಕೆ. ಇದು ರಿಫ್ಲೆಕ್ಷನ್ ಅಂತಂದ್ರೆ ಬೆಳಕಿನ ಬೆಳಕಿನ ಪ್ರತಿಫಲನ ಅಂತ ಹೇಳ್ತೀವಿ. ಪ್ರತಿಫಲನ. ಬೆಳಕು ಯಾವ ರೀತಿ ಪ್ರತಿಫಲನ ಹೊಂದುತ್ತದ, ಬೆಳಕು ಯಾವ ರೀತಿ ಬಾಗುತ್ತದ ಅಂತ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಈ ಲೈಟ್ ಚಾಪ್ಟರ್ ಅಲ್ಲಿ ಸ್ಪೀಡ್ ಅನ್ನ ಕಂಡುಹಿಡಿತೀವಿ. ಸ್ಪೀಡ್ ಆಫ್ ಲೈಟ್. ಸ್ಪೀಡ್ ಆಫ್ ಲೈಟ್ ಅಂದ್ರೆ ಬೆಳಕಿನ ವೇಗ, ಬೆಳಕಿನ ವೇಗವನ್ನ ಕಂಡುಹಿಡಿತೀವಿ. ಎಷ್ಟಿದೆ ಅಂತ ಬರಿತೀವಿ. ಹೌದಾ? ಅದನ್ನು ಕಂಡುಹಿಡಿಯಕ್ ಬರಬೇಕು. ಆಮೇಲೆ ಈ ಒಂದು ಚಾಪ್ಟರ್ ಅಲ್ಲಿ ಏನು ಕಂಡುಹಿಡಿದಪ್ಪ ಅಂದ್ರೆ ಮಸೂರಗಳನ್ನ ನೋಡ್ತೀವಿ. ಮಸೂರಗಳು ಅಂದ್ರೆ ಲೆನ್ಸ್ ಅಂತ ಹೇಳ್ತೀವಿ ನಾವು ಸ್ಪೆಕ್ಟಾಕಲ್ ಯೂಸ್ ಮಾಡ್ತೀವಲ್ಲ, ಗಾಗಲ್ ಅಂದ್ರೆ ಕಣ್ಣುಗೆ ಡಿಫೆಕ್ಟ್ ಇದ್ದವರು ಏನ್ ಚಸ್ಮಾ ಅಂತ ಹೇಳ್ತಾರೆ, ಅದನ್ನ ಯೂಸ್ ಮಾಡ್ತಾರಲ್ಲ, ಅವು ಮಸೂರಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಯಾವ ಮಸೂರನ್ನ ಯೂಸ್ ಮಾಡ್ಬೇಕು, ಎಲ್ಲಿ ಯೂಸ್ ಮಾಡ್ಬೇಕು. ಇದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಏನ್ ಬರ್ತಪ್ಪ ಅಂದ್ರೆ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ಇದು ಕೂಡ ಲೈಟ್ ಚಾಪ್ಟರ್ ಆದ್ಮೇಲೆ ಬರ್ತಕ್ಕಂಥ ಒಂದು ಚಾಪ್ಟರ್ ಎಲ್ಲಿಪ್ಪ ಅಂತಂದ್ರೆ 10th ನಲ್ಲಿ ಬರ್ತದ. ಹೌದಾ? CBSE ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಎಲ್ಲಾರ ಹೋಗ್ರಿ, ಇದು ಬಂದೇ ಬರ್ತದ. ನೆಕ್ಸ್ಟ್ ಲೈಟ್ ಚಾಪ್ಟರ್ ಆದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಹ್ಯೂಮನ್ ಅಂಡ್ ಕಲರ್ಫುಲ್ ವರ್ಲ್ಡ್. ಅದರಲ್ಲಿ ಏನಪ್ಪ ಅಂತಂದ್ರೆ ಮಯೋಪಿಯಾ, ಆಮೇಲೆ ಹೈಪರ್ ಮೆಟ್ರೋಪಿಯಾ ಅಂದ್ರೆ ಇದಕ್ಕೆ ಸಮೀಪ ದೃಷ್ಟಿ, ಅಂದ್ರೆ ಇದಕ್ಕೆ ದೂರದೃಷ್ಟಿ ಅಂತ ಕರೀತಾರ. ದೂರದೃಷ್ಟಿ ಅಂತ ಕರೀತಾರ. ಸಮೀಪ ದೃಷ್ಟಿ ಅಂದ್ರೆ ಏನು, ದೂರದೃಷ್ಟಿ ಅಂದ್ರೆ ಏನು, ಕೆಟರಾಕ್ಟ್ ಅಂದ್ರೆ ಏನು, ಪ್ರೆಸ್ಬಯೋಪಿಯಾ ಅಂತಂದ್ರೆ ಏನು, ಇದನ್ನೆಲ್ಲ ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಅದ್ರ ಜೊತೆಗೆ ಒಂದ್ ನಿಮಿಷ. ಓಕೆ, ಈ ಲೈಟ್ ಚಾಪ್ಟರ್ ಅಲ್ಲಿ ಮಿರರ್ಸ್ ಅಂತ ಬರ್ತಾವ. ಮಿರರ್ಸ್ ಯಾವ ರೀತಿ? ಮಿರರ್ಸ್ ಅಂದ್ರೆ ಕನ್ನಡಿ ಅಂತ ಬರ್ತದೆ. ಮಿರರ್ಸ್ ಅಂದ್ರೆ ಏನು? ಕನ್ನಡಿ ಆರ್ ದರ್ಪಣ ಅಂತ ಹೇಳ್ತೀವಿ. ಏನೋ ದರ್ಪಣ ಅಂತ ಹೇಳ್ತೀವಿ. ದರ್ಪಣ ಯಾವ ದರ್ಪಣ ಬರ್ತಾವ? ಆ ಸಮತಲ ದರ್ಪಣ ಬರ್ತದ. ಸಮತಲ ದರ್ಪಣ ಅಂತ ಬರ್ತದ. ಸಮತಲ ದರ್ಪಣ ಅಂತ ಬರ್ತದ. ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಪ್ಪ ಅಂತಂದ್ರೆ ಪ್ಲೇನ್ ಮಿರರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಲೇನ್ ಮಿರರ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಸಾರಿ, ಇಂಗ್ಲಿಷ್ ಅಲ್ಲಿ ಬರಕ್ ಹೋದೆ. ಓಕೆ, ನಿಮ್ನ ದರ್ಪಣ ಅಂತ ಹೇಳ್ತೀವಿ. ಅಂದ್ರೆ ಕಾನ್ಕೇವ್ ಮಿರರ್. ಹೌದಾ? ಕಾನ್ಕೇವ್ ಮಿರರ್ ಅಂತ ನೋಡ್ತೀವಿ. ಆಮೇಲೆ ಪೀನ ದರ್ಪಣ ಅಂತಂದ್ರೆ ಕಾನ್ವೆಕ್ಸ್ ಮಿರರ್ ಅಂತ ಹೇಳ್ತೀವಿ. ಹೇಳ್ತಾ ಹೋಗ್ತೀವಿ. ಓಕೆನಾ? ಇಷ್ಟು ಈ ಮೂರನ್ನ ನಾವು ಏನಪ್ಪಾ ಅಂದ್ರೆ ಸ್ಟಡಿ ಮಾಡ್ತೀವಿ. ಎಲ್ಲೆಲ್ಲಿ ಯೂಸ್ ಮಾಡ್ತಾರ, ಅದರಿಂದ ಏನಪ್ಪಾ ಅಂತಂದ್ರೆ ಪ್ರತಿಬಿಂಬ ಹೇಗೆ ಫಾರ್ಮ್ ಆಗ್ತದ, ಹೆಂಗೆ ಪ್ರತಿಬಿಂಬ ಬೀಳ್ತದ, ಎಲ್ಲಿ ಪ್ರತಿಬಿಂಬ ಬೀಳ್ತದ, ಪ್ರತಿಬಿಂಬದ ಒಂದು ಗಾತ್ರ ಹೇಗಿರ್ತದ, ಚಿಕ್ಕದಾಗಿರ್ತದ ಅಥವಾ ದೊಡ್ಡದಾಗಿರ್ತದ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಏನಪ್ಪಾ ಅಂದ್ರೆ ಡಿಮ್ನಿಷ್ಡ್ ಆಗಿರ್ತದ, ಲಾರ್ಜರ್ ಇರ್ತದ, ಎನ್ಲಾರ್ಜ್ ಇರ್ತದ, ಹೈಲಿ ಎನ್ಲಾರ್ಜ್ ಇರ್ತದ, ಅಥವಾ ತಲೆ ಕೆಳಗಾದಂತ ಇಮೇಜ್ ಗಳನ್ನ ಫಾರ್ಮ್ ಮಾಡ್ತದ, ಅಥವಾ ಸೀದಾ ಹೇಗಿದಾಗ ರಿಯಲ್ ಅಂಡ್ ಇನ್ವರ್ಟೆಡ್ ಅಂತ ಹೇಳ್ತೀವಿ. ಅಂದ್ರೆ ಅದೇ ಇಮೇಜ್ ಆದ್ರೆ ತಲೆ ಕೆಳಗಾದದ್ದು ಅಂತ ಹೇಳ್ತೀವಿ. ಅಪರೈಟ್ ಇಮೇಜ್ ಫಾರ್ಮ್ ಆಗ್ತದ ಅಂತ ಈ ಎಲ್ಲದನ್ನ ನಾವ್ ಏನ್ ಮಾಡ್ತೀವಿ? ಈ ಮಿರರ್ ಕಾನ್ಸೆಪ್ಟ್ ನೋಡ್ತೀವಿ. ಅದ್ರ ಜೊತೆಗೆ ನಾನು ಹೇಳಿದಾಗ ಈಗ ಮಸೂರ ಅಂತ ಹೇಳಿದೆ, ಅದರಲ್ಲಿ ನಿಮ್ನ ಮಸೂರ ಮತ್ತೆ ಪೀನ ಮಸೂರ ಅಂತ ಬರ್ತಾವ. ಅದಕ್ಕೆಲ್ಲ ಕಾನ್ಕೇವ್ ಲೆನ್ಸ್, ಆಮೇಲೆ ಕಾನ್ವೆಕ್ಸ್ ಲೆನ್ಸ್ ಅಂತ. ಮಸೂರುಗಳಿಗೆ ಲೆನ್ಸ್ ಅಂತ ಕರಿತೀವಿ, ದರ್ಪಣಗಳಿಗೆ ಮಿರರ್ ಅಂತ ಕರಿತಾ ಹೋಗ್ತೀವಿ. ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ, ಆಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಯಾವ್ದಪ್ಪ ಅಂತಂದ್ರೆ ಸೌಂಡ್ ಅಂತ ಇದೆ. ಏನಪ್ಪಾ ಅಂದ್ರೆ ಸೌಂಡ್ ಅಂತ ಇದೆ. ಈ ಸೌಂಡ್ ಚಾಪ್ಟರ್ ಅಲ್ಲಿ ನೋಡಿ, ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಸೌಂಡ್ ಚಾಪ್ಟರ್ ಏನು? ಸೌಂಡ್
ಅಂದ್ರೆ ಶಬ್ದ ಅಂತ ಒಂದು ಚಾಪ್ಟರ್ ಬರ್ತದೆ. ಯಾವುದು? ಶಬ್ದ. ಶಬ್ದ ಅಂತಂದ್ರೆ ಏನ್ರಿ? ಯಾವ್ದನ್ನ ನೀವು ಕೇಳಿಸ್ಕೊಂತೀರಿ ಅದಕ್ಕೆ ನಾವು ಶಬ್ದ ಅಂತ ಕರಿತೀವಿ, ಸೌಂಡ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಅದು ಕೇಳ್ಬೇಕಾದ್ರೆ ಎಲ್ಲಿಂದ ಬಿಡುಗಡೆ ಆಗ್ತದ ಅದನ್ನು ಕೂಡ ನಾವು ಕಲಿತೀವಿ. ಕೇಳಬೇಕಾದ್ರೆ ಅದರ ಫ್ರೀಕ್ವೆನ್ಸಿ ಎಷ್ಟಿರ್ತದ, ಅದರ ಒಂದು ಫ್ರೀಕ್ವೆನ್ಸಿ ಎಷ್ಟಿರ್ತದ ಅಂತ ನೋಡ್ತೀವಿ. ಹೌದಾ? ಆ ಫ್ರೀಕ್ವೆನ್ಸಿಯನ್ನ ಕಂಡುಹಿಡಿದವ್ರು ಯಾರು ಅದನ್ನು ಕೂಡ ಸ್ಟಡಿ ಮಾಡ್ತೀವಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಆಡಿಬಲ್ ಆಡಿಬಲ್ ಸೌಂಡ್ ಅಂತ ಬರ್ತಾವ, ಆಮೇಲೆ ಇನ್ಆಡಿಬಲ್ ಇನ್ಆಡಿಬಲ್ ಸೌಂಡ್ ಅಂತ ಬರ್ತಾವ, ಇನ್ಆಡಿಬಲ್ ಸೌಂಡ್ ಅಂತ ಬರ್ತಾವ. ಓಕೆ. ಅಂಡ್ ಮತ್ತೆ ನೆಕ್ಸ್ಟ್ ಏನ್ ಬರ್ತಪ್ಪ ಅಂದ್ರೆ ಇನ್ಫ್ರಾಸೋನಿಕ್ 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 ಸೌಂಡ್, ಅಲ್ಟ್ರಾ ಅಲ್ಟ್ರಾ ಸೌಂಡ್, ಇದ್ರದ ಫ್ರೀಕ್ವೆನ್ಸಿಗಳು ಬರ್ತಾವ. ನೆಕ್ಸ್ಟ್ ಇಲ್ಲಿ ಸೋನಾರ್ ಅಂತ ಕರಿತೀವಿ. ಏನಪ್ಪಾ ಅಂದ್ರೆ ಸೋನಾರ್ 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 ಈ ಡಬಲ್ ಬರಲ್ಲ. ಸೌಂಡ್ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಹೇಳ್ತೀವಿ. ಸೋನಾರ್ ಅಂತಂದ್ರೆ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನ ಎಲ್ಲಿ ಬಳಸ್ತಾರ ಅಂತ ಕಲಿತೀವಿ. ಹೌದಾ? ಇದರಲ್ಲಿ ಹ್ಯೂಮನ್ ಇಯರ್ ಬಗ್ಗೆ ಕಲಿತೀವಿ. ಹ್ಯೂಮನ್ ಇಯರ್ ಬಗ್ಗೆ ಕಲಿತೀವಿ. ಹ್ಯೂಮನ್ ಇಯರ್ ಬಗ್ಗೆ ಕಲಿತೀವಿ. ಹ್ಯೂಮನ್ ಇಯರ್ ಬಗ್ಗೆ ಕಲಿತೀವಿ. ಹೌದಾ? ಇಯರ್ ಅಂದ್ರೆ ಮಾನವನ ಮಾನವನ ಒಂದ್ ನಿಮಿಷ ಮಾನವನ ಮಾನವನ ಕಿವಿ ಅಂತ ನೋಡ್ತೀವಿ. ಈ ಮಾನವನ ಕಿವಿ ಬಗ್ಗೆ ಕಲಿತಾ ಹೋಗ್ತೀವಿ ಇದರಲ್ಲಿ. ಓಕೆ. ಆ ಕಿವಿ ಬಗ್ಗೆ ಕಲಿಯಬೇಕಾದ್ರೆ ಅಲ್ಲಿ ಇಂಟರ್ನಲ್ ಅಂತ ಕಲಿತೀವಿ, ಎಕ್ಸ್ಟರ್ನಲ್ ಇಯರ್, ಇನ್ನರ್ ಇಯರ್ ಅಂತ ಕಲಿತಾ ಹೋಗ್ತೀವಿ, ಇಯರ್ ಡ್ರಮ್ ಅಂತ ನೋಡ್ತಾ ಹೋಗ್ತೀವಿ, ಹೇಗೆ ಸೌಂಡ್ ಪರದೆ ಕೆಲಸ ಮಾಡ್ತದೆ ಅಂತ ನೋಡ್ತಾ ಹೋಗ್ತೀವಿ. ಓಕೆನಾ? ಸೊ ಇಷ್ಟ ಸೌಂಡ್ ಚಾಪ್ಟರ್ ನಾಗ ನೋಡ್ತೀವಿ. ಇನ್ನ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಯೂನಿವರ್ಸ್ ಅಂತ ಇದೆ. ಹೌದಾ? ಬ್ರಹ್ಮಾಂಡ ಅಂತ ಹೇಳ್ತೀವಿ. ಯೂನಿವರ್ಸಿಟಿ ಏನಂತ ಹೇಳ್ತೀವಿ? ಯೂನಿವರ್ಸಿಟಿ ಏನಂತ ಹೇಳ್ತಾ ಹೋಗ್ತೀವಿ? ಬ್ರಹ್ಮಾಂಡ ಅಂತ ಹೇಳ್ತೀವಿ. ನೋಡಿ. ಓಕೆ. ಯೂನಿವರ್ಸ್ ಯೂನಿವರ್ಸ್ ಅಂತಂದ್ರೆ ಬ್ರಹ್ಮಾಂಡ ಬ್ರಹ್ಮಾಂಡ ಹೇಳ್ತೀವಿ. ಹೀಗಾದ್ರೆ ಈಗ ಬ್ರಹ್ಮಾಂಡ ಅಂತಂದ್ರೆ ಬ್ರಹ್ಮಾಂಡ ಈ ಬ್ರಹ್ಮಾಂಡದಲ್ಲಿ ಏನೇನ್ ಬರ್ತದೆ ಎಲ್ಲಾ ಕಲಿತೀವಿ. ಮಿಲ್ಕಿ ವೇಸ್, ಅದು ಪ್ಲಾನೆಟ್ಸ್, ಆ ಗ್ರಹಗಳ ಬಗ್ಗೆ. ಯಾವಪ್ಪ ಅಂದ್ರೆ ಗ್ರಹಗಳ ಬಗ್ಗೆ ಅಂದ್ರೆ ನಾವು ಏನಾದ್ರು ಹೇಳ್ಬೇಕಂದ್ರೆ ಸ್ಪೇಸ್ ಬಗ್ಗೆ ನೋಡ್ಕೊಂತೀವಿ. ಇಲ್ಲಿ ಏನ್ವಾ ಸ್ಪೇಸ್ ಬಗ್ಗೆ ನೋಡ್ತಾ ಹೋಗ್ತೀವಿ. ಓಕೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಮೂನ್ ಬಗ್ಗೆ ನೋಡ್ತೀವಿ, ಸನ್ ಬಗ್ಗೆ ನೋಡ್ತೀವಿ, ಜುಪಿಟರ್ ಬಗ್ಗೆ ನೋಡ್ತೀವಿ, ಯುರೇನಸ್ ಬಗ್ಗೆ ನೋಡ್ತೀವಿ, ಯುರೇನಸ್, ನೆಪ್ಚೂನ್. ಹೌದಾ? ಈ ಯುರೇನಸ್ ಅಂತಂದ್ರೂ ಕೂಡ ನೆಪ್ಚೂನ್ ನೆಪ್ಚೂನ್ ಬಗ್ಗೆ ನೋಡ್ತಾ ಹೋಗ್ತೀವಿ. ಹೌದಾ? ಇನ್ನು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಯಾವಪ್ಪ ಅಂತಂದ್ರೆ ನಮಗೆ ಬೇಕಾದದ್ದು ಮಾರ್ಸ್ ಅಂದ್ರೆ ಮಂಗಳ ಗ್ರಹ. ಇವನ್ನೆಲ್ಲ ಕೂಡ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಹೇಗೆ ಹುಟ್ಟುಕೊಳ್ತು. ಓಕೆ. ಒರಿಜಿನ್ ಆಫ್ ಲೈಫ್ ಅಂತ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒಂದ್ ನಿಮಿಷ. ಓಕೆ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್, ಇದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ಏನಪ್ಪಾ ಅಂದ್ರೆ ಮ್ಯಾಗ್ನೆಟಿಸಮ್ ಹೇಳುವಾಗ ಹೇಳಿದೆ, ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಅಂದ್ರೆ ವಿದ್ಯುತ್ ಕಾಂತೀಯ ತರಂಗಗಳು ಅಂತ ಹೇಳ್ತೀವಿ. ಏನಪ್ಪಾ ಅಂದ್ರೆ ಇದಕ್ಕೆ ಏನಂತೀವಿ? ವಿದ್ಯುತ್ ಕಾಂತೀಯ ಕಾಂತೀಯ ತರಂಗಗಳು ವಿದ್ಯುತ್ ಕಾಂತೀಯ ತರಂಗಗಳು ಅಂತ ಹೇಳ್ತಾ ಹೋಗ್ತೀವಿ. ಓಕೆ. ಆಮೇಲೆ ನೆಕ್ಸ್ಟ್ ವಿದ್ಯುತ್ ಕಾಂತೀಯ ತರಂಗಗಳ ಆದ್ಮೇಲೆ ಇದರಲ್ಲಿ ಏನಪ್ಪಾ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಅದ್ರ ಜೊತೆಗೆ ಆ ವೇವ್ ಜೊತೆಗೆ ಕರೆಂಟ್ ಹೇಗೆ ಪಾಸ್ ಆಗ್ತದ ಅಂತ, ಅದರಿಂದ ಏನ್ ಎಫೆಕ್ಟ್ ಆಗ್ತದ ಅಂತ ನೋಡ್ತಾ ಹೋಗ್ತೀವಿ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋ ಕೂಡ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಏನಪ್ಪಾ ಅಂದ್ರೆ ಅದ್ರ ಜೊತೆಗೆ ಯಾವ ಒಂದು ಆ ಏನಪ್ಪಾ ಅಂದ್ರೆ ಎಸ್ ಐ ಯೂನಿಟ್ ಅಂತ ಹೇಳ್ತೀವಿ. ಎಸ್ ಐ ಅಂದ್ರೆ ಏನಪ್ಪಾ? ಎಸ್ ಐ ಯೂನಿಟ್ಸ್ ಹೇಳ್ತೀನಿ ನಿಮಗೆ, ಲಿಸ್ಟೇ ಕೊಡ್ತೀನಿ. ಎಸ್ ಐ ಯೂನಿಟ್ಸ್ ಒಂದು ಲಿಸ್ಟೇ ಕೊಡ್ತೀನಿ. ಆ ಲಿಸ್ಟ್ ನೋಡ್ಕೊಂಡ್ರೆ ನೆನಪಿದ್ರೆ ಸಾಕು. ಓಕೆ. ನೆಕ್ಸ್ಟ್ ಇನ್ನ ಫಿಸಿಕ್ಸ್ ಆಯ್ತು. ಕೆಮಿಸ್ಟ್ರಿ ಒಳಗೆ ನೋಡೋದಾದ್ರೆ ನೋಡ್ರಿ, ಕೆಮಿಸ್ಟ್ರಿ ಒಳಗೆ ಏನಪ್ಪಾ ಅಂದ್ರೆ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ ಅಂತ ಇದೆ. ನಮ್ಮ ಸುತ್ತಮುತ್ತಲಿನ ಏನಪ್ಪಾ ಅಂದ್ರೆ ಸಂಯುಕ್ತಗಳು ಅಂತ ನೋಡ್ತೀವಿ. ಅಥವಾ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ ಅಂದ್ರೆ ಮ್ಯಾಟರ್ ಅಂದ್ರೆ ಏನು? ಒಂದು ವಸ್ತುಗಳು, ನಮ್ಮ ಸುತ್ತಲಿನ ವಸ್ತುಗಳು ಅಂತ ನೋಡ್ತೀವಿ. ಆ ವಸ್ತುಗಳಲ್ಲಿ ಮೂರು ಭಾಗಗಳು ಮಾಡಿದ್ವಿ ನಾವು. ಏನಪ್ಪಾ ಅಂತಂದ್ರೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಹೇಳ್ತೀವಿ, ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಹೇಳ್ತೀವಿ, ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಒಂದ್ ನಿಮಿಷ ಬೇರೆ ಪ್ಲೇಸ್ ಹೋಗ್ತೀನಿ. ಈ ಮ್ಯಾಟರ್ ಅಲ್ಲಿ
ಮ್ಯಾಟರ್ ನಲ್ಲಿ ಸಾಲಿಡ್ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಪ್ಲಾಸ್ಮಾ ಅಂಡ್ ಬೋರ್ ಐನ್ಸ್ಟೀನ್ ಕಂಡೆನ್ಸೇಟ್ ಬಿಇಸಿ ಬೆಕ್ ಅಲ್ಲ ಅದು ಬೋರ್ ಐನ್ಸ್ಟೀನ್ ಕಂಡೆನ್ಸೇಟ್ ಅಂತ. ಸೊ ಇವುಗಳ ಬಗ್ಗೆ ನಾವೇನಪ್ಪಾ ಅಂದ್ರೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಆದ್ರೆ ಸ್ಟಡಿ ಪರ್ಪಸ್ ಅಲ್ಲಿ ಈ ಪ್ಲಾಸ್ಮಾ ಬಗ್ಗೆ ಸ್ವಲ್ಪ ಕಲಿತೀವಿ. ಬೋರ್ ಐನ್ಸ್ಟೀನ್ ಕಂಡೆನ್ಸೇಟ್ ಅನ್ನ ಕೇಳಲ್ಲ. ಅದನ್ನ ನಿಮ್ಗೆ ನೆನ್ಪಿಟ್ಕೋಬೇಕು ಎಷ್ಟ್ ಅದಾವ ಅಂತ. ಓಕೆ, ಹಾಗಾದ್ರೆ ಕ್ವಶನ್ ಏನ್ ಕೇಳಿದ್ಪ ಅಂದ್ರೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಲ್ಲಿ ಇದು ಕೂಡ ಒಂದ್ ಕೇಳಿದ್ದ. ಅದ್ಯಾವ್ದಪ್ಪ ಅಂದ್ರೆ ಪ್ಲಾಸ್ಮಾ ಅದು ಬಂದಿತ್ತು. ಪ್ರೀವಿಯಸ್ ಇಯರ್ ಆರ್ಮಿ ಕ್ವಶನ್ ಅಲ್ಲಿ ಕೂಡ ಕ್ವಶನ್ ಆಗಿತ್ತು. ಈಗ ಸಾಲಿಡ್ ಅಂದ್ರೆ ಏನು, ಲಿಕ್ವಿಡ್ ಅಂದ್ರೆ ಏನು, ಗ್ಯಾಸ್ ಅಂದ್ರೆ ಏನು? ಸಾಲಿಡ್ ಇಂದ ಲಿಕ್ವಿಡ್ ಆಗ್ಬೇಕಾರೆ ಏನಪ್ಪಾ ಅಂದ್ರೆ ಮೆಲ್ಟ್ ಆಗ್ಬೇಕು. ಲಿಕ್ವಿಡ್ ಇಂದ ಗ್ಯಾಸ್ ಆಗ್ಬೇಕಾದ್ರೆ ಇವಾಪರೇಷನ್ ಆಗ್ಬೇಕು. ಓಕೆ, ಗ್ಯಾಸ್ ಇಂದ ಸಾಲಿಡ್ ಆಗ್ಬೇಕಾದ್ರೆ ಏನಾಗ್ಬೇಕು ಕಂಡೆನ್ಸ್ ಆಗ್ಬೇಕು. ಸಾರಿ, ಕಂಡೆನ್ಸ್ ಅಲ್ಲ, ಡಿಪಾಸಿಷನ್ ಆಗ್ಬೇಕು. ಡಿಪಾಸಿಷನ್ ಆಗ್ಬೇಕು. ಗ್ಯಾಸ್ ಇಂದ ಲಿಕ್ವಿಡ್ ಆಗ್ಬೇಕಾದ್ರೆ ಕೂಲಿಂಗ್ ಆಗ್ಬೇಕು. ಏನಪ್ಪಾ ಅಂದ್ರೆ ಕೂಲಿಂಗ್ ಅಥವಾ ಆರ್ ಫ್ರೀಸಿಂಗ್ ಅಂತ ಹೇಳ್ತೀವಿ. ಏನು ಫ್ರೀಸಿಂಗ್ ಅಂತ ಹೇಳ್ತೀವಿ. ಫ್ರೀಸಿಂಗ್ ಆಗ್ಬೇಕು. ಲಿಕ್ವಿಡ್ ಇಂದ ಸಾಲಿಡ್ ಆಗ್ಬೇಕಾದ್ರೆ ಏನಾಗ್ತೀವಿ? ಲಿಕ್ವಿಡ್ ಇಂದ ಸಾಲಿಡ್ ಅದು ಕೂಡ ಫ್ರೀಸಿಂಗ್ ಬರ್ತದೆ. ಅದು ಫ್ರೀಸಿಂಗ್ ಬಂದ್ರೆ ಇಲ್ಲಿ ಕೂಲಿಂಗ್. ಗ್ಯಾಸ್ ಅನ್ನು ನೀವು ಕೂಲ್ ಮಾಡಿದ್ರಪ್ಪ ಅಂದ್ರೆ ಅದು ಲಿಕ್ವಿಡ್ ಆಗ್ತದೆ. ರೆಡ್ಯೂಸಿಂಗ್ ಟೆಂಪರೇಚರ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇರ್ತದಲ್ಲ, ಅದು LPG ಹೌದಲ್ಲ, LPG ಪ್ರೆಷರ್ ಅಪ್ಲೈ ಮಾಡಿರ್ತಾರ, ತುಂಬಿರ್ತಾವ. ಓಕೆ, ಇದ್ರ ಜೊತೆಗೆ ನಾವು ಇಲ್ಲಿ ಕೈನೆಟಿಕ್ ಎನರ್ಜಿ ಬಗ್ಗೆ ನೋಡ್ತೀವಿ. ಆಮೇಲೆ ಎಫೆಕ್ಟ್ ಆಫ್ ಪ್ರೆಷರ್, ಎಫೆಕ್ಟ್ ಆಫ್ ಟೆಂಪರೇಚರ್ ಹೆಂಗ್ ಎಫೆಕ್ಟ್ ಮಾಡ್ತದ ಎಲ್ಲ ಕೂಡ ಇಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತ ಬರ್ತದ. ಏನಪ್ಪಾ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಏನಂತ ಕರಿತೀವಿ ನೋಡು. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇಲ್ಲಿ ಮೆಟಲ್ಸ್ ಅಂದ್ರೆ ಲೋಹಗಳು. ನಾನ್ ಮೆಟಲ್ಸ್ ಅಂದ್ರೆ ಅಲೋಹಗಳು. ಲೋಹಗಳು ಮತ್ತೆ ಅಲೋಹಗಳು. ಈ ಲೋಹಗಳಿಂದ ಏನಾಗ್ತದ, ಈ ಎಷ್ಟು ಲೋಹಗಳದಾವ, ಎಷ್ಟು ಅಲೋಹಗಳದಾವ ಅಂತ ನೋಡ್ತಾ ಹೋಗ್ತೀವಿ. ಈ ಲೋಹಗಳಿಂದ ನಾವು ಏನ್ ಮಾಡೋದಪ್ಪ ಅಂತಂದ್ರೆ ಡಕ್ಟಿಲಿಟಿ ಆಗ್ತದ, ಮೆಲಿಯಾಬಿಲಿಟಿ ಆಗ್ತದ, ಸೋನರಸ್ ನೋಡ್ತೀವಿ. ಆಮೇಲೆ ಸೋನರಸ್ ಆದ್ಮೇಲೆ ಲಶ್ಚರ್ ಅಂತ ನೋಡ್ತೀವಿ. ಲಶ್ಚರ್ ಪ್ರಾಪರ್ಟಿ ಅಂದ್ರೆ ಹೊಳೆಯುವಿಕೆ. ಆಮೇಲೆ ಸೌಂಡ್ ಏನ್ ಬಿಡುಗಡೆ ಮಾಡ್ತದ, ಶಬ್ದ. ಏನಪ್ಪಾ ಅಂದ್ರೆ ಶಬ್ದ ಬಿಡುಗಡೆ ಮಾಡ್ತದ. ಇದು ಹಾಳೆಯನ್ನ ಮಾಡ್ತೀವಿ. ಡಕ್ಟಿಲಿಟಿ ಅಂತಂದ್ರೆ ಒಂದು ತಂತಿಯಾಗಿ ಮಾಡ್ತೀವಿ. ಇವುಗಳಿಂದ ಯಾವುದು ಕೂಡ ಸಾಧ್ಯ ಇಲ್ಲ. ಇವ್ಯಾವು ಕೂಡ ಸಾಧ್ಯ ಇಲ್ಲ. ಅಂದ್ರೆ ಮೆಟಲ್ಸ್ ಪ್ರಾಪರ್ಟಿಗಳನ್ನ ನೋಡ್ತೀವಿ, ಅದರ ಒಂದು ಗುಣಗಳು ಅಥವಾ ಗುಣಲಕ್ಷಣಗಳನ್ನ ನೋಡ್ತಾ ಹೋಗ್ತೀವಿ. ಓಕೆ, ಇಷ್ಟನ್ನ ಈ ಒಂದು ನಾನ್ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ ಚಾಪ್ಟರ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಆಮೇಲೆ ಇದ್ರ ಜೊತೆಗೆ ಕಂಡಕ್ಟಿವಿಟಿ ಅಂತ ನೋಡ್ತೀವಿ. ಏನಪ್ಪಾ ಅಂದ್ರೆ ಕಂಡಕ್ಟಿವಿಟಿ ಅಂದ್ರೆ ಏನು, ಅದು ಸಾಗಾಣಿಕೆ ಮಾಡ್ತದ. ಅಂದ್ರೆ ವಿದ್ಯುತ್ ಸಾಗಾಣಿಕೆ ಬಗ್ಗೆ ನೋಡ್ತಾ ಹೋಗ್ತೀವಿ. ಕಳಿಸ್ತದ ಅಥವಾ ಇಲ್ಲ. ಕಂಡಕ್ಟಿವಿಟಿ, ನಾನ್ ಕಂಡಕ್ಟರ್, ಸೆಮಿ ಕಂಡಕ್ಟರ್, ಇನ್ಸುಲೇಟರ್ಸ್ ಅಂತ ಬರ್ತಾ ಹೋಗ್ತಾವ. ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಯಾವ್ದು ಬಂದ್ರಿ ಮೆಟಲ್ಸ್ ನಾನ್ ಮೆಟಲ್ಸ್ ಆಯ್ತು. ಈಗ ನೆಕ್ಸ್ಟ್ ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್ ಪೀರಿಯಾಡಿಕ್ ಟೇಬಲ್ ಅಂತ ಬರ್ತದ. ಓಕೆ, ನೋಡಿ ಆಸಿಡ್ ಬೇಸ್ ಅಂಡ್ ಬೇಸಸ್ ಅಂಡ್ ಸಾಲ್ಟ್ಸ್. ಏನಪ್ಪಾ ಅಂದ್ರೆ ಸಾಲ್ಟ್ಸ್. ಆಸಿಡ್ ಅಂದ್ರೆ ಏನು, ಬೇಸ್ ಅಂದ್ರೆ ಏನು, ಸಾಲ್ಟ್ಸ್ ಅಂದ್ರೆ ಏನು? ಇದರಲ್ಲಿ ನೀವು ಆಸಿಡ್ ಅಂತ ಡಿಫೈನ್ ಮಾಡ್ಬೇಕಂತಂದ್ರೆ pH ವ್ಯಾಲ್ಯೂ ಇಂಪಾರ್ಟೆಂಟ್ ಆಗ್ತದ. ಬೇಸ್ ಕೂಡ pH ವ್ಯಾಲ್ಯೂ, ಸಾಲ್ಟ್ pH ವ್ಯಾಲ್ಯೂ ಬೇಕಾಗಿಲ್ಲ. ಇವೆರಡು ರಿಯಾಕ್ಟ್ ಆದ ಏನ್ ಕೊಡ್ತದ, ಸಾಲ್ಟ್ ಅನ್ನ ಕೊಡ್ತದ. ಹಾಗಾದ್ರೆ ಇದರಲ್ಲಿ ನ್ಯಾಚುರಲ್ ಆಸಿಡ್ಸ್ ಬಗ್ಗೆ ನೋಡ್ತೀವಿ. ಆಮೇಲೆ ನ್ಯಾಚುರಲ್ ಇಂಡಿಕೇಟರ್ಸ್ ಬಗ್ಗೆ ನೋಡ್ತೀವಿ. ಇಂಡಿಕೇಟರ್ಸ್ ಅಂದ್ರೆ ಸೂಚಕಗಳು ಅಥವಾ ಸೂಚಕಗಳು ಅಂತ. ನೈಸರ್ಗಿಕ ಸೂಚಕಗಳು ಎದ್ರ? ಈ ಆಸಿಡ್ ಅಂದ್ರೆ ಏನು? ಆಸಿಡ್ ಅಂದ್ರೆ ನಾವೇನಂತ ಕರಿತೀವಿ, ಆಮ್ಲ ಅಂತ ಕರಿತೀವಿ. ಏನು ಆಮ್ಲ. ಬೇಸ್ ಅಂದ್ರೆ ಪ್ರತ್ಯಾಮ್ಲ ಅಂತ ಹೇಳ್ತೀವಿ. ಏನಪ್ಪಾ ಅಂದ್ರೆ ಪ್ರತ್ಯಾಮ್ಲ ಅಂತ ಹೇಳ್ತೀವಿ. ಹೌದಾ? ಸಾಲ್ಟ್ ಅಂದ್ರೆ ಉಪ್ಪು. ಸಾಲ್ಟ್ ಅಂದ್ರೆ ಏನು? ಉಪ್ಪು. ಹೌದಾ? ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ.
ಈಗ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಏನ್ ಬಿಡುಗಡೆ ಆಗ್ತದ? ಆಸಿಡ್ ಬೇಸ್ ಮತ್ತೆ ಆಸಿಡ್, ಹೌದಾ? ನ್ಯೂಟ್ರಲೈಸೇಷನ್ ತಟಸ್ಥೀಕರಣ ಅಂತ ಬರ್ತದೆ. ಏನು ತಟಸ್ಥೀಕರಣ? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಬರ್ತದೆ. ನಮ್ಮ ಬಾಡಿ ಒಳಗಿರ್ತಕ್ಕಂಥ ಆಸಿಡ್ಗಳು ಎಷ್ಟು ಪಿ ಎಚ್ ವ್ಯಾಲ್ಯೂನ ಹೊಂದ್ಯಾವ ಅಂದ್ರೆ ಪೊಟೆನ್ಸ್ ಅಂತ ಹೇಳ್ತೀವಿ, ಅಥವಾ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಂತ ಹೇಳ್ತಾ ಹೋಗ್ತೀವಿ, ಪಿ ಎಚ್. ಇದು ಪಿ ಎಚ್, ಅದಕ್ಕ ಪೊಟೆನ್ಸ್ ಅಂತ ಹೇಳ್ತಾರ. ಏನು ಪೊಟೆನ್ಸ್? ಇದನ್ನ ಲ್ಯಾಟಿನ್ ವರ್ಡ್ ಅಂತ ಹೇಳ್ತಾರ. ಲ್ಯಾಟಿನ್ ಅವರ ಇನ್ನೊಂದು ಗ್ರೀಕ್ ಬರ್ತದ. ಓಕೆ, ಈಗ ಲ್ಯಾಟಿನ್ ವರ್ಡ್ ಕನ್ಸಿಡರ್ ಮಾಡಿದ್ರೆ ಅದನ್ನ ಪೊಟೆನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ ಅಂತ ಹೇಳ್ತೀವಿ. ಇನ್ನ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪಿರಿಯಾಡಿಕ್ ಟೇಬಲ್ ಅಂತ ಬರ್ತದ. ಒಂದ್ ನಿಮಿಷ. ಏನೋ ಪಿರಿಯಾಡಿಕ್ ಟೇಬಲ್, ಪಿರಿಯಾಡಿಕ್ ಟೇಬಲ್. ಈ ಪಿರಿಯಾಡಿಕ್ ಟೇಬಲ್ ಏನಪ್ಪಾ ಅಂದ್ರೆ ಇದನ್ನ ಚೆನ್ನಾಗಿ ಕಲ್ತ್ರಪ್ಪ ಅಂದ್ರೆ ಕೆಮಿಸ್ಟ್ರಿನ ಯಾರು ಕೂಡ ಪಾಠ ಮಾಡಬಹುದು. ಇದರಲ್ಲಿ ಏನಪ್ಪಾ ಅಂತಂದ್ರೆ ಆ 1ರಿಂದ 30 ಇರ್ತಕ್ಕಂತ ಒಂದು ಏನಪ್ಪಾ ಅಂದ್ರೆ 1ರಿಂದ 30 ತನಕ ಇರ್ತಕ್ಕಂತ ಒಂದು ಎಲಿಮೆಂಟ್ ಗಳು ಓದಿರ್ಬೇಕು. ಎಲ್ಲಿಪ್ಪ ಅಂದ್ರೆ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್ ಹಿಡ್ಕೊಂಡು ಇಲ್ಲಿಂದ ಹಿಡ್ಕೊಂಡು ಎಲ್ಪ ಅಂದ್ರೆ ಜಿಂಕ್ ವರೆಗೆ ನಿಮಗೆ ಗೊತ್ತಿರ್ಬೇಕಾಗ್ತದೆ. ಜಿಂಕ್ ಎಲ್ಪ ಅಂದ್ರೆ 30ನೇದು, ಹೈಡ್ರೋಜನ್ ಎಷ್ಟಪ್ಪ ಅಂದ್ರೆ 1ನೇದು. ಇಷ್ಟು ನಿಮಗ ಗೊತ್ತಿರ್ಬೇಕಾಗ್ತದ. ಆಮೇಲೆ ಇದರಲ್ಲಿ ಆಕ್ಟೇಟ್ ರೂಲ್ ಬರ್ತದ. ಆಮೇಲೆ ವೆಲೆನ್ಸಿ ಅಂತ ನೋಡ್ತೀವಿ. ಆಮೇಲೆ ಅಟಾಮಿಸಿಟಿ ಅಂತ ನೋಡ್ತೀವಿ. ಹೌದಾ? ಅಟಾಮಿಸಿಟಿ ಅಂತ ನೋಡ್ತೀವಿ. ಅಟಾಮಿಕ್ ಮಾಸ್ ಅಂತ ನೋಡ್ತೀವಿ. ಹೌದಾ? ಪ್ರೋಟಾನ್ಸ್ ಯಾವಾಗು? ಪ್ರೋಟಾನ್ಸ್ ಅಂತ ನೋಡ್ತೀವಿ. ನ್ಯೂಟ್ರಾನ್ಸ್ ಅಂತ ನೋಡ್ತೀವಿ. ಹೌದಾ? ಎಲೆಕ್ಟ್ರಾನ್ಸ್ ಅಂತ ನೋಡ್ತೀವಿ. ಆಟಮ್ ಅಂದ್ರೆ ಏನು ಅಂತ ನೋಡ್ತೀವಿ. ಆಟಮ್ಸ್ ಅಂದ್ರೆ ಏನು? ಆಟಮ್ ಅಥವಾ ಎಲಿಮೆಂಟ್ಸ್ ಅಂದ್ರೆ ಏನು? ಎಲಿಮೆಂಟ್ಸ್. ಇಷ್ಟೆಲ್ಲ ಕೂಡ ಈ ಒಂದು ಚಾಪ್ಟರ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ನೋಡಿ ಯಾವ್ದಿದೆಪ್ಪ ಅಂತಂದ್ರೆ ವಾಟರ್ ಅಂತ ಇದೆ. ಹೌದಾ? ಆಮೇಲೆ ವಾಟರ್ ಅಂದ್ರೆ H2O ಅಂತ ನೆನ್ಪಿಟ್ಕೊಳ್ಬೇಕು. ನೀರಿನ ಒಂದು ಪ್ರಾಮುಖ್ಯತೆ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ನೀರಿನ ಒಂದು ಪ್ರಾಮುಖ್ಯತೆ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಕ್ಲಿಯರ್? ನೆಕ್ಸ್ಟ್ ಸಿಮೆಂಟ್, ಗ್ಲಾಸ್, ಪ್ಲಾಸ್ಟಿಕ್, ಸೋಪ್, ಆಮೇಲೆ ಡಿಟರ್ಜೆಂಟ್ಸ್, ಮಾರ್ಜಕಗಳು ಅಂತ ಹೇಳ್ತೀವಿ. ಸಾಬೂನು ಮತ್ತು ಮಾರ್ಜಕ ಅಂತ ಬರ್ತದೆ ನೋಡ್ರಿ. ಸಾಬೂನು ಮತ್ತು ಮಾರ್ಜಕಗಳು ಅಂತ ಹೇಳ್ತೀವಿ. ಅವು ಮಾರ್ಜಕಗಳು ಅಂತ ಹೇಳ್ತೀವಿ. ಸಾಬೂನು ಮತ್ತು ಮಾರ್ಜಕಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ ಬಗ್ಗೆ ನೋಡ್ತೀವಿ. ಅದೇ ರೀತಿ ಹೈಡ್ರೋಕಾರ್ಬನ್ಸ್ ಬಗ್ಗೆ ನೋಡ್ತೀವಿ. ಕಾರ್ಬೋಹೈಡ್ರೇಟ್ ಅಲ್ಲಿ ಇಲ್ಲೇ ಬರೀತೀವಿ ನೋಡ್ರಿ. ಸಿಂಪಲ್ ಕಾರ್ಬೋಹೈಡ್ರೇಟ್, ಅದ್ರ ಜೊತೆಗೆ ನೆಕ್ಸ್ಟ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ನೋಡ್ತೀವಿ. ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ ಅಂತ ನೋಡ್ತೀವಿ. ಏನು? ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್. ಇಲ್ಲಿದೆ ನೋಡಿ, ಈ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ ಏನ್ ಚಾಪ್ಟರ್ ಇದೆಯಲ್ಲ, ಈ ಕಾರ್ಬನ್ ಒಳಗ ಎಷ್ಟು ಬಂದ್ರೆ ಕಾರ್ಬನ್ 6, 14, 13, 12 ಅಂತದಾವ. ಇವೆಲ್ಲದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಜಸ್ಟ್ ಏನ್ ಮಾಡಲ್ಲ, ಕಾರ್ಬನ್ 12 ಬಗ್ಗೆ ಸ್ಟಡಿ ಮಾಡ್ತೀವಿ, ಕಾರ್ಬನ್ 14 ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಕಾರ್ಬನ್ 14 ಏನು, ಎಲ್ಲಿ ಬಳಸ್ತಾರ? ಹೌದಲ್ಲ? ನಾವು ಪ್ರತಿಯೊಂದು ತಿಂತಕ್ಕಂತ ಒಂದು ಯೂಸ್ ಮಾಡ್ತಕ್ಕಂತ ಒಂದು ದಿನ ಬಳಕೆಯಲ್ಲಿ ಏನ್ ಕಂಡು ಬರ್ತಪ್ಪ ಅಂದ್ರೆ ಕಾರ್ಬನ್ ಕಂಡು ಬರ್ತದ. ಹೌದಲ್ಲ? ನೀವು ಬಿಡುಗಡೆ ಮಾಡೋದು ಕೂಡ ಕಾರ್ಬನ್ ಬಿಡುಗಡೆ ಮಾಡ್ತೀವಿ. ಏನಪ್ಪಾ ಅಂದ್ರೆ ರೆಸ್ಪಿರೇಷನ್ ಮಾಡುವಾಗ ಅಥವಾ ಬ್ರೀದಿಂಗ್ ಮಾಡುವಾಗ, ರೆಸ್ಪಿರೇಷನ್ ಅಲ್ಲ ಬ್ರೀದಿಂಗ್ ಮಾಡುವಾಗ ನೀವು ಕಾರ್ಬನ್ ಡೈಆಕ್ಸೈಡ್ ನೀವು ಹೊರಗಡೆ ಬಿಡ್ತೀರಿ. ಅದ್ರ ಜೊತೆಗೆ ಕಾರ್ಬನ್ ಇದ್ದೇ ಇರ್ತದ ಅಲ್ಲ? ಹೌದಲ್ಲ? ಆಮೇಲೆ ಇದನ್ನ ಪ್ಲಾಂಟ್ ತಗೊಳ್ತಾವ. ಹೌದಲ್ಲ? ಪ್ಲಾಂಟ್ ತಗೊಳ್ಳೋದನ್ನ ಕಾರ್ಬೋಹೈಡ್ರೇಟ್ ಆಗಿ ಮಾಡಿ ಅದನ್ನ ಕನ್ವರ್ಟ್ ಮಾಡ್ಕೊಂಡು ಅವು ಆಹಾರಗೋಸ್ಕರ ಯೂಸ್ ಮಾಡ್ಕೊಂತಾವ. ಅದು ಸೆಕೆಂಡ್ರಿ, ಆಮೇಲೆ ಡಿಸ್ಕಸ್ ಮಾಡೋಣ ಕಾನ್ಸೆಪ್ಟ್ ಬಂದಾಗ. ಓಕೆ, ಆಮೇಲೆ ಸಂಯುಕ್ತಗಳು ಅಂತ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ C2 H5OH ಅಂತ ಬರ್ತದೆ. C2H5OH ಅಂತ ಬರ್ತದ. ಇದು ಕೂಡ ನಾವು ನೋಡಿದೀವಿ. ಅಂದ್ರೆ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಇದಕ್ಕೆ ಅಂತಂದ್ರೆ ಆಲ್ಕೋಹಾಲ್. ಹೌದಲ್ಲ? ಈ ಎಲ್ಲಾ ಒಂದು ಕಾನ್ಸೆಪ್ಟ್ ಅನ್ನ ಮತ್ತೊಂದು ಆಸಿಡ್ ನೋಡೋದಾದ್ರೆ CH3COOH ಅಂತ COOH ಅಂತ ನೋಡಿದ್ರೆ ಅಸೆಟಿಕ್ ಆಸಿಡ್ ಅಂತ ಹೇಳ್ತೀವಿ. ಅಸೆಟಿಕ್ ಆಸಿಡ್ ಅಂತ ನೋಡ್ತೀವಿ. ಈ ಅಸೆಟಿಕ್ ಆಸಿಡ್ ಬಗ್ಗೆ ಕೂಡ ನಾವು ನೋಡ್ಕೊಳ್ಳೋಣ ಮುಂದೆ. ಓಕೆ, ಸೊ ಕೆಮಿಸ್ಟ್ರಿ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನ ನೆಕ್ಸ್ಟ್ ನೋಡೋಣ ಬಯಾಲಜಿ ಕೂಡ ಅದಾವ. ಸ್ವಲ್ಪ ಒಂದು ಕಾನ್ಸೆಪ್ಟ್ ಬರ್ತಾವ, ಅದರಲ್ಲಿ ಬಹಳ ಬರ್ತಾವ. ಈಗ ಸ್ಟಡಿ ಆಫ್ ಸೆಲ್ ಅಂತ ನೋಡೋಣ. ಏನಪ್ಪಾ ಅಂದ್ರೆ ಸ್ಟಡಿ ಆಫ್ ಸೆಲ್, ಇದು ಟಿಶ್ಯೂ ಅಂತ ಇದಾವ. ಓಕೆ, ಇಲ್ಲೇ ಬರೀತೀನಿ ನೋಡಿ. ಈ ಸ್ಟಡಿ ಆಫ್ ಸೆಲ್ ಅಲ್ಲಿ ಏನಪ್ಪಾ ಅಂದ್ರೆ ಸ್ಟಡಿ ಆಫ್ ಸೆಲ್ ಅಂತ ಇದೆಯಲ್ಲ, ಈ ಸೆಲ್ ಅಲ್ಲಿ ನೋಡ್ತಾ ಹೋದ್ರೆ ಅಂದ್ರೆ ಸೆಲ್ ಏನಾಗ್ತಿರ್ತೀವಿ, ಜೀವಕೋಶ ಅಂದ್ರೆ ಸ್ಟಡಿ ಆಫ್ ಸೆಲ್ ಅಂತಂದ್ರೆ
ಜೀವಕೋಶದ ಅಧ್ಯಯನ ಅಂತ ಹೇಳ್ತೀವಿ. ಅಧ್ಯಯನ, ಜೀವಕೋಶದ ಅಧ್ಯಯನ ಅಂತ ಹೇಳ್ತೀವಿ. ಈ ಜೀವಕೋಶದ ಅಧ್ಯಯನ ಮಾಡುವಾಗ ನಾವು ಏನಪ್ಪಾ ಅಂದ್ರೆ ಚಿಕ್ಕ ಒಂದು ಜೀವಕೋಶದ ಒಂದು ಕಣದಂಗಗಳನ್ನ ಕೂಡ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಆರ್ಗನೈಸ್ ಅಂತ ಹೇಳ್ತೀವಿ. ಸ್ಮಾಲ್ ಸೆಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹೌದಾ? ಜೀವಕೋಶದ ಒಂದು ಆರ್ಗನೈಸ್ ಅಂದ್ರೆ ಜೀವಕೋಶಗಳು ಅಂತ ಹೇಳ್ತೀವಿ. ಅದರಲ್ಲಿ ಬರ್ತಕ್ಕಂಥವು ಯಾವಪ್ಪ ಅಂದ್ರೆ ಮೈಟೋಕಾಂಡ್ರಿಯಾ ಆಗಿರ್ಬೋದು, ಮೈಟೋಕಾಂಡ್ರಿಯಾ, ಆಮೇಲೆ ನ್ಯೂಕ್ಲಿಯಸ್ ಆಗಿರ್ಬೋದು. ಹೌದಾ? ಆಮೇಲೆ ಇಪಿಆರ್ ಆಗಿರ್ಬೋದು. ಓಕೆ, ಆಮೇಲೆ ಲೈಸೋಸೋಮ್ ಆಗಿರ್ಬೋದು, ಆಮೇಲೆ ರೈಬೋಸೋಮ್ ಆಗಿರ್ಬೋದು, ರೈಬೋಸೋಮ್ ಆಗಿರ್ಬೋದು. ಡಿಎನ್ಎ ಕೂಡ ಸ್ಟಡಿ ಮಾಡ್ತೀವಿ. ಓಕೆ, RNA ಅಂದ್ರೆ ಏನು ಅಂತ ಸ್ಟಡಿ ಮಾಡ್ತೀವಿ. ಅದರಲ್ಲಿ ಇವೆಲ್ಲ ಕೂಡ್ಕೊಂಡು ಬಿಡ್ತಕ್ಕಂಥ ಪ್ರೋಟೀನ್ ಅನ್ನ ನೋಡ್ತೀವಿ. ಓಕೆ, ಆಮೇಲೆ ನೆಕ್ಸ್ಟ್ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂಥ ಎಲ್ಲಾ ಒಂದು ಕೋಶಗಳನ್ನ ನಾವಿಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಓಕೆ, ಇದು ಜೀವಕೋಶ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂಥದ್ದು ಕಾನ್ಸೆಪ್ಟ್. ಆಮೇಲೆ ನೆಕ್ಸ್ಟ್ ಗ್ಲಾನ್ಸ್ ಅಂತ ಇದೆ. ಏನಪ್ಪಾ ಅಂದ್ರೆ ಗ್ಲಾನ್ಸ್ ಅಂತ ಇದೆ. ಈ ಗ್ಲಾನ್ಸ್ ಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಗ್ರಂಥಿಗಳು ಅಂತ ಹೇಳ್ತೀವಿ. ಗ್ರಂಥಿಗಳು ಅಂತ ಹೇಳ್ತೀವಿ. ಆ ಗ್ರಂಥಿಗಳು ಯಾವ ಅದಾವ? ಅದರಲ್ಲಿ ಏನಪ್ಪಾ ಅಂದ್ರೆ ನಾಳ ಗ್ರಂಥಿಗಳು, ಆಮೇಲೆ ನೀರ್ನಾಳ ಗ್ರಂಥಿಗಳು, ಗ್ರಂಥಿಗಳು. ಓಕೆ, ಅದ್ರ ಜೊತೆಗೆ ಮಿಶ್ರ ಗ್ರಂಥಿಗಳು ಅಂತ ನೋಡ್ತೀವಿ. ಮಿಶ್ರ ಗ್ರಂಥಿಗಳು ಅಂತ ನೋಡ್ತೀವಿ. ಆಮೇಲೆ ಈ ಗ್ರಂಥಿಗಳಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ಹಾರ್ಮೋನ್ ಗಳನ್ನ ನೋಡ್ತೀವಿ. ಏನಪ್ಪಾ ಅಂದ್ರೆ ಹಾರ್ಮೋನ್ಗಳು. ಈ ಹಾರ್ಮೋನ್ ಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾರ್ಮೋನ್ ಗಳ ಸಹಾಯ ಹೇಗ್ ಮಾಡ್ತದ, ಮಾನವನ ಒಂದು ಜೀವನದಲ್ಲಿ ಹಾರ್ಮೋನ್ ಗಳ ಕಾರ್ಯ ಏನು, ಎಷ್ಟು ಹಾರ್ಮೋನ್ ಬಿಡುಗಡೆ ಮಾಡಬೇಕು, ಜಾಸ್ತಿ ಬಿಡುಗಟ್ರೆ ಏನಾಗ್ತದ, ಕಡಿಮೆ ಬಿಡುಗಡೆ ಆದ್ರೆ ಏನಾಗ್ತದ ಅನ್ನುವಂಥದ್ದನ್ನೆಲ್ಲ ನಾವಿಲ್ಲಿ ನೋಡ್ತೀವಿ. ನಿಮ್ಗೆ ಒಂದ್ ಮಾತಲ್ಲಿ ಹೇಳಬೇಕು ಇಷ್ಟಪಡ್ಬೇಕಂದ್ರೆ ಏನಪ್ಪಾ ಅಂದ್ರೆ ಇಡೀ ನಮ್ಮ ದೇಹದ ಒಂದು ಫಂಕ್ಷನ್ಸ್ ಅನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಎಲ್ಲ ಎಲ್ಲಿದಾವಪ್ಪ ಅಂದ್ರೆ ಈ ಗ್ಲ್ಯಾಂಡ್ ಗಳ ಕೈಯಲ್ಲಿದೆ. ಇಲ್ಲಿ ಈ ಗ್ರಂಥಿಗಳ ಕೈಯಲ್ಲಿ, ಗ್ಲ್ಯಾಂಡ್ಸ್ ಗಳ ಕೈಯಲ್ಲಿ ನಮ್ಮ ಒಂದು ಬಾಡಿ, ನಮ್ಮ ಒಂದು ಜೀವನದ ಒಂದು ಕ್ರಿಯೆಗಳು, ಎಷ್ಟು ನಮ್ಮ ಹೈಟ್ ಎಷ್ಟು ಬೆಳಿಬೇಕು, ನಮ್ಮ ಫಿಟ್ನೆಸ್ ಎಷ್ಟಾಗಬೇಕು, ನಮಗ್ ಬಿಯರ್ಡ್ಸ್ ಯಾವಾಗ ಬರಬೇಕು, ಹೌದಾ, ಚರ್ಮದ ಮೇಲೆ ಒಂದು ಏನೋ ಕೂದಲಿನ ಡೆವಲಪ್ಮೆಂಟ್ ಯಾವಾಗ ಆಗ್ಬೇಕು, ಹೇರ್ ಡೆವಲಪ್ಮೆಂಟ್ ಯಾವಾಗ ಆಗ್ಬೇಕು ಅಂತದನ್ನೆಲ್ಲ ಒಂದು ಕಾರ್ಯವನ್ನ ನಿಯಂತ್ರಣ ಮಾಡೋದು ಯಾವ್ದಪ್ಪ ಅಂತಂದ್ರೆ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ, ಗ್ರಂಥಿಗಳಂತ ಹೇಳ್ತಾ ಹೋಗ್ತೀವಿ. ಓಕೆ, ಆಮೇಲೆ ನೆಕ್ಸ್ಟ್ ಲೈಫ್ ಪ್ರೋಸೆಸ್ ಅಂತ ಬರ್ತದೆ. ಯಾವ್ದ್ರಿ? ಲೈಫ್ ಪ್ರೋಸೆಸ್ ಅಂತ ಬರ್ತದೆ ನೋಡಿ. ಲೈಫ್ ಅಂದ್ರೆ ಜೀವನ ಕ್ರಿಯೆಗಳು, ಜೀವನ ಕ್ರಿಯೆಗಳು. ಈಗ ಜೀವನ ಕ್ರಿಯೆಗಳು ಅಂತ ನೋಡ್ರಿ. ಜೀವನ ಕ್ರಿಯೆಗಳು. ಓಕೆ, ಜೀವನ ಕ್ರಿಯೆಗಳು ಅಂತಂದ್ರೆ ಅದರಲ್ಲಿ ಏನೇನ್ ಮಾಡ್ತೀವಿ ನಾವು? ಜೀವನ ಕ್ರಿಯೆ ಅಂತಂದ್ರೆ ನಾವು ಬದುಕೋದಷ್ಟೇ ಅಲ್ಲ. ಈಗ ಒಬ್ಬ ಮನುಷ್ಯ ಮಾಡಿ ಬದುಕಿದಾನಂದ್ರೆ ಅವ್ನಿಗೆ ರೆಸ್ಪಿರೇಷನ್ ಆಗ್ತಾ ಇದೆ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ ಅಂತ ಗೊತ್ತಾಗ್ಬೇಕಲ್ಲ, ಹೌದಲ್ಲ? ಜೀವನದಲ್ಲಿ ಬದುಕಿದಾನೆ ಮನುಷ್ಯ ಅಂತ ಹೇಳ್ಬೇಕಾದ್ರೆ ಅವನು ಪ್ರತಿಯೊಂದೊಂದು ಚಟುವಟಿಕೆನ ಮಾಡ್ತಾ ಇರ್ಬೇಕು, ಹೌದಲ್ಲ? ಬರೀ ಮಲ್ಕೊಂಡ್ರೆ ಸರ್ ಅವನು ಹಾಗಾದ್ರೆ ಅವನು ಜೀವಂತ ಇಲ್ಲ ಅಂತಲ್ಲ, ಹಾಗೇನಿಲ್ಲ. ಜೀವನದಲ್ಲಿ ನಮ್ಮ ನಡೀತಕ್ಕಂಥ ಕ್ರಿಯೆಗಳು, ಹೊರಗಡೆ ಮಾಡ್ತಕ್ಕಂಥ ಚಟುವಟಿಕೆಗಳಲ್ಲ, ನಮ್ಮ ದೇಹದಲ್ಲಿ ನಡೀತಕ್ಕಂಥ ಒಂದು ಕ್ರಿಯೆಗಳನ್ನ ಅಥವಾ ಚಟುವಟಿಕೆಗಳನ್ನ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಅಂದ್ರೆ ರಕ್ತ ಪರಿಚಲನೆ ಅಂತ ಹೇಳ್ತೀವಿ, ಅದು ಕೂಡ ಆಗಿರ್ಬೋದು, ಹೌದಲ್ಲ? ಇಲ್ಲಿ ನೋಡಿ, ಆಮೇಲೆ ಜೀರ್ಣಕ್ರಿಯೆ ಅಂತ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಇದೆ. ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಜೀರ್ಣಕ್ರಿಯೆ ಬಗ್ಗೆ ಸ್ಟಡಿ ಮಾಡ್ತೀವಿ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಇದೆ, ಅಂದ್ರೆ ರಕ್ತ ಪರಿಚಲನೆ ಬಗ್ಗೆ ಸ್ಟಡಿ ಮಾಡ್ತೀವಿ. ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಇದೆ, ಅಂದ್ರೆ ಮಾನವನ ಒಂದು ಶ್ವಾಸಕಾಂಗ ಯುಗ ಅಂತ ಸ್ಟಡಿ ಮಾಡ್ತೀವಿ. ಆಮೇಲೆ ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಹೇಳ್ತೀವಿ, ಮಾನವನ ಒಂದು ವಿಸರ್ಜನಾಂಗ ವ್ಯೂಹ ಅಂತ ಹೇಳ್ತೀವಿ. ಆಮೇಲೆ ಹ್ಯೂಮನ್ ನರ್ವಸ್ ಸಿಸ್ಟಮ್, ಮಾನವನ ನರವ್ಯೂಹ ಅಂತ ಹೇಳ್ತೀವಿ. ಈ ಎಲ್ಲದರಲ್ಲಿ ಒಂದು ಪ್ರತಿಯೊಂದಾದಂತ ಒಂದು ಇಂಪಾರ್ಟೆನ್ಸ್ ಅನ್ನ ಹೊಂದ್ಯಾವ. ಅಂದ್ರೆ ಈಗ ನಾವು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಸ್ಟಡಿ ಮಾಡ್ತಾ ಹೋದ್ರೆ ಅಲ್ಲಿ ನಾವು ಏನಪ್ಪಾ ಅಂದ್ರೆ ಏನಪ್ಪಾ ಒಂದು ಫಂಕ್ಷನ್ ಸ್ಟಡಿ ಮಾಡ್ತೀವಿ. ಏನಪ್ಪಾ ಅಂದ್ರೆ ನಾವು ತಿನ್ನೋದಂತ ಒಂದು ಆಹಾರ ನಮ್ಮ ಬಾಯಿಗೆ ಹಾಕಿದಂತ ಹಿಡ್ಕೊಂಡು ಅದು ಡೈಜೆಸ್ಟ್ ಆಗಿ ನೆಕ್ಸ್ಟ್ ಡೇ ವೇಸ್ಟ್ ಪ್ರಾಡಕ್ಟ್ ಆಗಿ ಹೊರ ಹೋಗ್ತದೆ, ಹೌದಾ? ಅಲ್ಲಿವರೆಗೆ ನಾವು ಸ್ಟಡಿ ಮಾಡ್ತೀವಿ. ಅದನ್ನ ನಾವು ಈ ಏನ್ ಮೂವ್ಮೆಂಟ್ ಇರ್ತದಲ್ಲ, ಅಲಿಮೆಂಟ್ರಿ ಕೆನಲ್ ಅಂತ ಹೇಳ್ತೀವಿ. ಅಲಿಮೆಂಟ್ರಿ ಕೆನಲ್ ಮೂವ್ಮೆಂಟ್ ಆಗ್ತಾ ಹೋಗ್ತದ. ಪೆರಿಸ್ಟಾಲಸಿಸ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಅದಕ್ಕೆ ಏನಂತ ಹೇಳ್ತೀವಿ? ಪೆರಿಸ್ಟಾಲಸಿಸ್ ಮೂವ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಅದು ಅಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಚಾಪ್ಟರ್ ಬಂದಾಗ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ನೋಡ್ರಿ, ನಾವು ಇಡೀ ಪ್ರತಿಯೊಂದು ನಮ್ಮ ಒಂದು ಬಾಡಿಯಲ್ಲಿ ಇರ್ತಕ್ಕಂಥ ಒಂದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಜೀವಕೋಶಗಳು ಬದುಕಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅದಕ್ಕೆ ರಕ್ತ ಕಾರಣ ಆಗಿರ್ತದ. ರಕ್ತ ಇಲ್ಲ ಅಂತಂದ್ರೆ ಜೀವನ ಇಲ್ಲ, ಅಂದ್ರೆ ಮಾನವ ಬದುಕೋದಿಲ್ಲ, ನೆನಪಿಟ್ಕೊಡ್ರಿ, ಹೌದಾ? ಅಂತದೇನಿದೆ
ನೀವು ನೀರ್ ಕುಡಿದು ಹಾರ್ಟ್ ಪಂಪ್ ಮಾಡೋದು ಏನಪ್ಪಾ ಅಂದ್ರೆ ನೀರನ್ನಲ್ಲ, ಏನ್ ಮಾಡ್ತದ ಬ್ಲಡ್ ಅನ್ನ ಪಂಪ್ ಮಾಡ್ತದ. ಬ್ಲಡ್ ಅಂದ್ರೆ ಏನು? ಬ್ಲಡ್ ಅಲ್ಲಿ ಕಂಡು ಬರ್ತಕ್ಕಂಥದ ಒಂದು ಸೆಲ್ಗಳು ಯಾವ್ಯಾವ, ಜೀವಕೋಶಗಳು ಯಾವ್ಯಾವ, ಹೌದಾ? ಬ್ಲಡ್ ರೆಡ್ ಕಲರ್ ಆಗಿ ಕಾಣಕ್ಕೆ ಕಾರಣ ಏನು? ಇದನ್ನೆಲ್ಲ ಕೂಡ ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಬಂದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಾಂಪೋನೆಂಟ್ಸ್ ಆಫ್ ಫುಡ್. ಈ ಫುಡ್ ಕಾಂಪೋನೆಂಟ್ಸ್, ಒಂದ್ ನಿಮಿಷ ಕ್ಲಿಯರ್ ಮಾಡ್ತೀನಿ ನೋಡಿ. ಫುಡ್ ಕಾಂಪೋನೆಂಟ್ಸ್ ಅಂದ್ರೆ ಆಹಾರದ ಆಹಾರದ ಘಟಕಗಳು ಘಟಕ ಘಟಕಗಳು ಅಂತ ಹೇಳ್ತೀವಿ. ಆಹಾರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಘಟಕಗಳು ಯಾವ ಕಂಡು ಬರ್ತಾವ, ಅದರಲ್ಲಿ ಇಲ್ಲಿ ಮೇಲೆ ಬರಿತೀನಿ ನೋಡಿ. ಇಲ್ಲಿ ಅದರಲ್ಲಿ ಪ್ರೋಟೀನ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು, ಹೌದಾ? ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಆಗಿರ್ಬೋದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬಂದ್ರೆ ಫ್ಯಾಟ್ಸ್ ಆಗಿರ್ಬೋದು, ಫ್ಯಾಟ್ಸ್ ಆಗಿರ್ಬೋದು, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ವಿಟಮಿನ್ಸ್ ವಿಟಾಮಿನ್ಸ್ ವಿಟಾಮಿನ್ಸ್ ಓಕೆ. ನೆಕ್ಸ್ಟ್ ವಿಟಾಮಿನ್ಸ್ ಆದ್ಮೇಲೆ ಏನಂತ ಹೇಳ್ತೀವಿ ನಾವು? ಮಿನರಲ್ಸ್ ಅಂತ ಹೇಳ್ತೀವಿ, ಮಿನರಲ್ಸ್. ಇವೆಲ್ಲಕ್ಕೂ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಇವನ್ನ ಎಲ್ಲಿ ಕಲಿತೀವಿ ಹೇಳ್ರಿ? ನಾವು 6th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತೀವಿ. ಎಲ್ಲಿ ಕಲಿತೀವಿ? 6ನೇ ಒಂದು ಕ್ಲಾಸ್ ಅಲ್ಲಿ ಇರ್ತದಲ್ಲ, ಅಲ್ಲಿ ನಾವು ಇದನ್ನ ಕಲಿತೀವಿ. ಕಾಂಪೋನೆಂಟ್ಸ್ ಆಫ್ ಫುಡ್ ಅಂತ ಒಂದು ಚಾಪ್ಟರ್ ಇಲ್ಲಿ ನಾವು ಕಲಿತಾ ಹೋಗ್ತೀವಿ. ಓಕೆ, ಅದರಿಂದಾನೇ ಎಲ್ಲಾ ಕ್ವಶನ್ ಕೇಳ್ತಾರೆ ನೋಡ್ರಿ. 6th to 12th ಅಲ್ಲಿ ಏನು ಓದ್ತಿರಲ್ಲ ಸೈನ್ಸ್, ಇದು ಪರ್ಫೆಕ್ಟ್ ಆಗಿದ್ರೆ ನಿಮ್ಮನ್ನ ಯಾರು ಹಿಂದಕ್ಕೆ ಸಾಧ್ಯ ಇಲ್ಲ. ಓಕೆ, ಜಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡೋದನ್ನ ವೇಟ್ ಮಾಡ್ರಿ, ನೋಡ್ರಿ ಕ್ಲಾಸ್ ಹೇಗಾಗ್ತದೆ ಅಂತ. ಓಕೆ, ನೆಕ್ಸ್ಟ್ ನೋಡಪ್ಪ ಅಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಫ್ರೆಂಡ್ ಅಂಡ್ ಫೋ ಆಗ್ಬೇಕು. ಫ್ರಂಟ್ ಆಗ್ಯದ, ಸಾರಿ, ಫ್ರೆಂಡ್ ಆಗ್ಬೇಕು. ಏನಪ್ಪಾ ಅಂದ್ರೆ ಫ್ರೆಂಡ್ ಅಂಡ್ ಫೋ ಅಂತ ಆಗ್ಬೇಕು. ಫ್ರೆಂಡ್ ಆಗ್ಬೇಕು. ಫ್ರೆಂಡ್ ಅಂದ್ರೆ ಸ್ನೇಹಿತ, ಹೌದಾ? ಸೂಕ್ಷ್ಮಾಣು ಜೀವಿಗಳು ಇಲ್ಲಿ ಕಲಿಬೇಕಾದದ್ದು ಏನಪ್ಪಾ ಅಂದ್ರೆ, ಒಂದ್ ನಿಮಿಷ ಏನ್ ಮಾಡ್ತೀನಿ. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಇಲ್ಲಿ ಬರ್ತೀವಿ ಮೇಲ್ಗಡೆ. ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಈ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಸೂಕ್ಷ್ಮಾಣು ಜೀವಿಯ ಉಪಯೋಗ ಬಗ್ಗೆ ಕಲಿತೀವಿ. ಆಮೇಲೆ ಅದರಿಂದ ಆಗ್ತಕ್ಕಂತ ಒಂದು ತೊಂದರೆಗಳು, ಸೂಕ್ಷ್ಮಾಣು ಜೀವಿಯ ತೊಂದರೆಗಳನ್ನ ನಾವು ನೋಡ್ತಾ ಹೋಗ್ತೀವಿ, ಹೌದಾ? ತೊಂದರೆಗಳನ್ನ ನೋಡ್ತಾ ಹೋಗ್ತೀವಿ. ಏನ್ ನಮಗೆ ಅವು ಒಂದು ತೊಂದರೆಯನ್ನು ಉಂಟು ಮಾಡ್ತಾವ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ಆರ್ಗಾನಿಸಮ್ಸ್ ಅಂದ್ರೆ ಜೀವಿಗಳ ವರ್ಗೀಕರಣ ಅಂತ ನೋಡಿದ್ವಿ. ಜೀವಿಗಳ ವರ್ಗೀಕರಣ ಯಾವ್ದ್ರ ಬೇಸ್ ಮೇಲೆ ವರ್ಗೀಕರಣ ಮಾಡಿದಾರ ಅಂತಂದ್ರ ಕ್ಲಾಸಿಫಿಕೇಶನ್ ಆಫ್ ಆರ್ಗಾನಿಸಮ್ ಎಲ್ಲಿ ನೋಡ್ತೀವಿ ಅಂದ್ರೆ ಒಂದು 9th ಸ್ಟ್ಯಾಂಡರ್ಡ್ ಸೈನ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ, ಹೌದಾ? ಸೈನ್ಸ್ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ NCERT ಅಲ್ಲಿ NCERT ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ತೀವಿ. ಬಟ್ ಅದನ್ನ ಇವಾಗ 9th ಸ್ಟ್ಯಾಂಡರ್ಡ್ ಏನ್ ಮಾಡಪ್ಪ ಅಂದ್ರೆ ಡಿಲೀಟ್ ಮಾಡ್ಯಾರ. ಏನಪ್ಪಾ ಅಂದ್ರೆ ಡಿಲೀಟ್ ಮಾಡಿದಾರ ನೋಡ್ರಿ. ಚಾಪ್ಟರ್ ಇದೆ, ಕಂಡು ಬರ್ತದ, ಹಳೆ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಕಂಡು ಬರ್ತದ, ಬಟ್ ಅದನ್ನ ಈಗ ಟೀಚಿಂಗ್ ಅಲ್ಲಿ ಮಾಡಲ್ಲ. ಹೌದಾ? ನಮ್ ಪ್ರಕಾರ ನನಗೆ ಇಷ್ಟಪಟ್ಟ ಹೇಳ್ಬೇಕಪ್ಪ ಅಂದ್ರೆ ಟೀಚಿಂಗ್ ಮಾಡಬೇಕು, ಮಕ್ಕಳಿಗೆ ಕಿಂಗ್ಡಮ್ ಬಗ್ಗೆ ಗೊತ್ತಿರ್ಬೇಕು, ಹೌದಾ? ಅನಿಮೇಲಿಯಾ, ಪ್ಲಾಂಟೆ, ಅಲ್ಗೆ, ಫಂಗಾಯ್, ಈ ಒಂದು ಏನ ಅದಾವಲ್ಲ, ಮೊನೆರಾ, ಪ್ರೊಟಿಸ್ಟಾ ಅಂತ ಏನ್ ಬರ್ತಾವಲ್ಲ, ಇವೆಲ್ಲ ಗೊತ್ತಿರ್ಬೇಕು, ಕಿಂಗ್ಡಮ್ಗಳ ಬಗ್ಗೆ ಗೊತ್ತಿರ್ಬೇಕಾಗ್ತದ. ಓಕೆ, ಇನ್ನ ನೆಕ್ಸ್ಟ್ ಚಾಪ್ಟರ್ಸ್ ಅನ್ನು ನೋಡ್ತಾ ಹೋದಲ್ಲಿ ಟಿಶ್ಯೂಸ್ ಅಂತ ಬರ್ತದೆ. ಅವಕ್ಕೆ ನಾವು ಏನಪ್ಪಾ ಅಂದ್ರೆ ಅಂಗಾಂಶಗಳು ಅಂತ ಹೇಳ್ತೀವಿ. ಅಂಗಾಂಶಗಳು ಯಾವ ಅಂಗಾಂಶ? ಜೈಲಮ್ ಅಂಗಾಂಶ, ಪ್ಲೋಯಂ ಅಂಗಾಂಶ, ಪ್ಲೋಯಂ ನಾರು, ಜೈಲಮ್ ನಾರು ಅಂತ ಹೇಳ್ತೀವಿ. ಎಲ್ಲಿ? ಪ್ಲಾಂಟ್ ಅಲ್ಲಿ ಬರ್ತಾವ, ಹೌದಾ? ಪ್ಲೋಯಂ ಅಂತ ಬರ್ತಾವ, ಜೈಲಮ್ ಅಂತ ಬರ್ತಾವ, ಹೌದಾ? ಮೆರಿಸ್ಟಮೆಟಿಕ್ ಟಿಶ್ಯೂ ಅಂತ ಬರ್ತಾವ. ಆಮೇಲೆ ನೆಕ್ಸ್ಟ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಬರ್ತಾವ ನಮ್ಮ ಏನಪ್ಪಾ ಅಂದ್ರೆ ನಮ್ಮ ಅನಿಮಲ್ಸ್ ಅಲ್ಲಿ, ಹೌದಾ? ಅನಿಮಲ್ಸ್ ಅಲ್ಲಿ, ಪ್ರಾಣಿಗಳಲ್ಲಿ ಕಂಡು ಬರ್ತಕ್ಕಂಥ ಟಿಶ್ಯೂ ಅಂಗಾಂಶ, ಪ್ರಾಣಿ ಅಂಗಾಂಶ ಮತ್ತು ಸಸ್ಯ ಅಂಗಾಂಶ ಅಂತ ಹೇಳ್ತೀವಿ. ಯಾವುದು? ಅಂಗಾಂಶ ಸಸ್ಯಾಂಗಾಂಶ, ಪ್ರಾಣಿ ಅಂಗಾಂಶ, ಇವುಗಳನ್ನೆಲ್ಲ ಕೂಡ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, ಪ್ರಾಣಿ ಅಂಗಾಂಶಗಳಲ್ಲಿ ಎಷ್ಟು ಭಾಗ ಬರ್ತಾವ, ಆಮೇಲೆ ಸಸ್ಯಾಂಗಾಂಶಗಳಲ್ಲಿ ಎಷ್ಟು ಭಾಗ ಬರ್ತಾವ, ಇವೆಲ್ಲ ನಾವು ಈ ಒಂದು ಚಾಪ್ಟರ್ ಅಲ್ಲಿ ನೋಡ್ತಾ ಹೋಗ್ತೀವಿ. ನಾನು ಇವತ್ತು ಕೊಡ್ತಾ ಇರೋದು ಜಸ್ಟ್ ಇಂಟ್ರೊಡಕ್ಷನ್ ಮಾತ್ರ ಸ್ನೇಹಿತರೆ.
ಯಾಕಪ್ಪ ಅಂತಂದ್ರೆ ಸ್ಟಾರ್ಟ್ ಆದ್ಮೇಲೆ ಪ್ರತಿಯೊಂದು ಚಾಪ್ಟರ್ ಮುಗಿಬೇಕಾದ್ರೆ ಅದು ಯಾವಾಗ ಮುಗಿದಾಗ್ಲೇ ಮುಗಿತದ. ಓಕೆ, ನಾನು ಇಷ್ಟೇ ದಿನದಲ್ಲಿ ಮುಗಿತದೆ ಅಂತ ಇವತ್ತಿನ ಗ್ಯಾರಂಟಿ ಕೊಡಲ್ಲ. ಯಾಕಂದ್ರೆ ಅಲ್ಲಿ ಸಿಚುವೇಶನ್ ತಕ್ಕಾಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಯಾವ ಕಾನ್ಸೆಪ್ಟ್ ಬರುತ್ತಲ್ಲ ಪ್ರತಿಯೊಂದಕ್ಕೂ ಲಿಂಕ್ ಆಗಿರ್ತದೆ. ಸೈನ್ಸ್ ಅಂತಂದ್ರೆ ಯಾವುದೇ ಒಂದು ವರ್ಡ್ ಹೇಳ್ತಾ ಇದೀಪ ಅಂತಂದ್ರೆ ಆ ವರ್ಡ್ ಅನ್ನ ಕ್ಲಾರಿಟಿ ಕೊಡ್ಲೇಬೇಕು. ಅದು ಸೈನ್ಸ್. ಓಕೆ, ಒಂದ್ ಯಾವ್ದೋ ಹೊಸ ವರ್ಡ್ ಬಂತಪ್ಪ ಅಂದ್ರೆ ಅದಕ್ಕೆ ಮೀನಿಂಗ್ ಇರ್ತದ, ಅದನ್ನ ನೀವು ತಿಳ್ಕೊಬೇಕು. ಅದಾಗ ಮಾತ್ರ ಸೈನ್ಸ್ ಆಗ್ತದ. ಓಕೆ, ಸೈನ್ಸ್ ಅಂದ್ರೆ ಎಲ್ಲದನ್ನ ತಿಳ್ಕೊಂಡಿರ್ಬೇಕು. ನೀವು ಸುತ್ತಮುತ್ತಲೆಲ್ಲ ಗೊತ್ತಿರ್ಬೇಕು ನಿಮ್ಗೆ, ಅಂದಾಗ ಮಾತ್ರ ಅದು ಸೈನ್ಸ್ ಆಗ್ತದ. ಯಾರೇ ಇರ್ಲಿ, ನೀವು ಆರ್ಟ್ಸ್ ಅವ್ರ ಆಗಿರ್ಲಿ, ಕಾಮರ್ಸ್ ಅವ್ರ ಆಗಿರ್ಲಿ, ಅಥವಾ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರ ಆಗಿರ್ಲಿ, ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರ ಆಗಿದ್ರೆ ಅವ್ರು ಕಲ್ತಿರ್ತಾರೆ. ಹೆಂಗ್ ಚೆನ್ನಾಗಿ ಕಲ್ತಿರಪ್ಪ ಅಂದ್ರೆ ಚೆನ್ನಾಗಿ ಗೊತ್ತಿರ್ತದ. ಓಕೆ, ಮೇಲೆ ಮೇಲೆ ಎಕ್ಸಾಮ್ಗೋಸ್ಕರ ಮಾಡಿ ಓದಿ ಬಾಯ್ ಹಾಕಿ ಮಾಡಿದ್ರೆ ನಿಮ್ಗೆ ಸೈನ್ಸ್ ಅರ್ಥ ಆಗಲ್ಲ. ಸೈನ್ಸ್ ತಿಳ್ಕೊಂಡವನೇ ಜೀವನದಲ್ಲಿ ಚೆನ್ನಾಗಿರ್ತಾನ. ಓಕೆ, ಸೈನ್ಸ್ ಅನ್ನ ಚೆನ್ನಾಗಿ ತಿಳ್ಕೊಬೇಕು. ಇವಾಗ ನಿಮಗೆ ಜೀವನದಲ್ಲಿ ಅಪ್ಲಿಕೇಬಲ್ ಏನಾಗ್ತದಪ್ಪ ಅಂದ್ರೆ ಸೈನ್ಸ್ ಆಗ್ತದ. ಹೆಂಗ್ ಬದುಕ್ಬೇಕು, ಜೀವನದಲ್ಲಿ ನಿಮ್ಮ ಜೀವನ ಕ್ರಿಯೆಗಳು ಹೆಂಗಿರ್ಬೇಕು, ತಿಂತಕ್ಕಂತ ಒಂದು ಆಹಾರ ಪದ್ಧತಿ ಹೇಗಿರ್ಬೇಕು, ಎಲ್ಲದನ್ನು ತಿಳಿಸ್ಕೊಡೋದು ಯಾವ್ದಪ್ಪ ಅಂದ್ರೆ ಸೈನ್ಸ್ ತಿಳ್ಕೊಡ್ತದ. ಅದು ವಿಜ್ಞಾನ. ಓಕೆ, ಹೌದಾ? ಇನ್ನ ನೆಕ್ಸ್ಟ್ ಸೆನ್ಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸೆನ್ಸ್ ಆರ್ಗನ್ಸ್ ಅಂದ್ರೆ ಜ್ಞಾನೇಂದ್ರಿಯಗಳು ಅಂತ ಹೇಳ್ತೀವಿ. ಏನಪ್ಪಾ ಅಂದ್ರೆ ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಅಂತ ಹೇಳ್ತೀವಿ. ಈ ಜ್ಞಾನೇಂದ್ರಿಯಗಳಲ್ಲಿ 5 ಅಥವಾ ಅದಕ್ಕೆ ನಾವು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಪಂಚೇಂದ್ರಿಯ ಅಂತ ಹೇಳ್ತೀವಿ. ಕಣ್ಣು, ಕಿವಿ, ಒಂದ್ ನಿಮಿಷ, ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಅಂದ್ರೆ ಐ, ಇಯರ್, ನೋಸ್, ಟಂಗ್ ಅಂಡ್ ಸ್ಕಿನ್ ಅಂತ ಹೇಳ್ತೀವಿ. ಇವೆಲ್ಲ ಏನಪ್ಪಾ ಅಂದ್ರೆ ಜ್ಞಾನೇಂದ್ರಿಯ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇವಾಗ ಪಂಚೇಂದ್ರಿಯಗಳು ಪಂಚ ಇಂದ್ರಿಯಗಳು. ಇಂದ್ರಿಯಗಳು ಪಂಚ ಅಂದ್ರೆ ಏನು? 5 ಅಂತ. 5 ನಮಗೆ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳದಾವ, ಅವಕ್ಕ ನಾವು ಪಂಚೇಂದ್ರಿಯಗಳು ಅಂತ ಹೇಳ್ತಾ ಹೋಗ್ತೀವಿ. ಇನ್ನ ಕೊನೆಯದಾಗಿ ಬಯಾಲಜಿನಲ್ಲಿ ಬರ್ತಕ್ಕಂಥದ್ದು, ಬಯಾಲಜಿನಲ್ಲಿ ಬರ್ತಕ್ಕಂಥ ಕೊನೆಯ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ರೀಪ್ರೊಡಕ್ಷನ್ ಆಗಿರ್ತದ. ಅದನ್ನ ನಾವು ಕನ್ನಡದಲ್ಲಿ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ಸಂತಾನೋತ್ಪತ್ತಿ, ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ಈ ಒಂದು ಸಂತಾನೋತ್ಪತ್ತಿ ಏನೋ ಚಾಪ್ಟರ್ ಇದೆಯಲ್ಲ, ಕ್ಲಿಯರ್ ಆಗಿ ನಿಮಗೆ ಪೂರ್ತಿಯಾಗಿ ಅರ್ಥ ಆಗೋ ರೀತಿ ಹೇಳ್ಕೊಡುವಂತ ಒಂದು ಜವಾಬ್ದಾರಿ ನಂದು. ಓಕೆ, ಲಾಸ್ಟ್ ಚಾಪ್ಟರ್ ಮುಗಿಯುವವರೆಗೂ ನಿಮ್ಮ ಒಂದು ಸ್ಟಡಿ ನಮ್ಮ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಜೊತೆಗೆ ಕಂಪ್ಲೀಟ್ ಆಗಿರ್ಬೇಕು, ಕಂಟಿನ್ಯೂಸ್ ಆಗಿರ್ಬೇಕು, ಕನ್ಸಿಸ್ಟೆನ್ಸಿ ಆಗಿರ್ಬೇಕು ಅಂತ ಹೇಳ್ತಾ ಓಕೆ, ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಓಕೆ, ನೋಡಿ, ಇಷ್ಟು ಕಲಿತ್ರೆ ನಿಮಗೆ ಸೈನ್ಸ್ ಅನ್ನೋದನ್ನೆಲ್ಲ ಹೆದರಿಕೆನೆ ಹೋಗ್ಬಿಡುತ್ತದೆ. ಇದನ್ನ ಚೆನ್ನಾಗಿ ಕಲ್ತ್ರೆ ಯಾವುದೇ ಒಂದು ಸ್ಕೂಲಲ್ಲಿ ಕೂಡ ನೀವು ಹೋಗಿ ನಿಂತ್ರೆ ನಿಮ್ಮನ್ನ ಟೀಚರ್ ಆಗಿ ರಿಕ್ರೂಟ್ ಮಾಡ್ಕೊಳ್ತಾರ. ಯಾಕಪ್ಪ ಅಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಕೂಡ ಇದೇ ರೀತಿ ಕುಂತ್ಕೊಂಡು ಸ್ಟಡಿ ಮಾಡಿ ಬಂದವನು. ಇವತ್ತು ನಾನು ಟೀಚರ್ ಆಗಿ ವರ್ಕ್ ಮಾಡ್ತೀನಿ. ಓಕೆ, ವಿಜ್ಞಾನ ಟೀಚರ್ ಆಗಿ ವರ್ಕ್ ಮಾಡ್ತೀನಿ. ಓಕೆನಾ? ನೋಡಿ, ಕಲಿತೀನಿ ಅಂತ ಒಂದು ನಿಮಗೆ ನಿಮ್ಮ ಹತ್ರ ಒಂದು ಛಲ ಇರಬೇಕು. ಇದನ್ನ ಓದ್ತೀನಿ ಅನ್ನೋ ಒಂದು ಭಾವನೆ ನಿಮ್ಮ ಹತ್ರ ಇರಬೇಕು, ಗುರಿ ಇರಬೇಕು. ಮಾಡಿದಾಗ ಮಾತ್ರ ನೀವು ಮಾಡಕ್ಕೆ ಸಾಧ್ಯ. ಓಕೆನಾ? ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದಿಷ್ಟು ಇವತ್ತಿನ ಒಂದು ಮೇನ್ ಸೈನ್ಸ್ ಅಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ಗಳ ಒಂದು ವಿವರಣೆ ಆಗಿತ್ತು. ಇನ್ನ ಪ್ರತಿಯೊಂದು ಕಾನ್ಸೆಪ್ಟ್ ಗಳ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಿಂದ ನೋಡ್ತಾ ಹೋಗೋಣ. ಪ್ರತಿಯೊಂದು ಸ್ಪೆಷಲ್ ಆಗಿ ವಿಡಿಯೋವನ್ನ ಮಾಡ್ತಾ ಹೋಗ್ತೀವಿ. ಈ ರೀತಿ ಮಿಕ್ಸ್ಅಪ್ ಇರಲ್ಲ. ಇದನ್ನ ನಾನು ಇಂಟ್ರೊಡಕ್ಷನ್ ಕೊಟ್ಟೆ, ಜಸ್ಟ್ ಸೈನ್ಸ್ ಅಲ್ಲಿ ಬರ್ತಕ್ಕಂಥ ಇಂಟ್ರೊಡಕ್ಷನ್ ಏನು ಇವತ್ತು ನಾನು ಕೊಟ್ಟಿದ್ದೀನಿ. ಇಷ್ಟು ಓದಿದ್ರೆ ಸಾಕು, ನೀವು ಎಲ್ಲೂ ಕೂಡ ಕ್ವಾಲಿಫೈ ಆಗ್ತೀರಿ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೊ ಇಲ್ಲಿವರೆಗೆ ಅತಿ ಪೇಷನ್ಸ್ ಇಂದ ತಾಳ್ಮೆಯಿಂದ ನಮ್ಮ ಒಂದು ವಿಡಿಯೋಗಳನ್ನ ನೋಡಿದಕ್ಕೆ ಎಲ್ರಿಗೂ ಧನ್ಯವಾದ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.